ಎಲ್ಲರಿಗೂ ರೂಪಿ ಕೋಚಿಂಗ್ ಅಕಾಡೆಮಿಗೆ ಸ್ವಾಗತ. ನಾವಿವತ್ತು ಸಾಮಾಜಿಕ ಸಮಸ್ಯೆಗಳು ಅಂತಕ್ಕಂತಹ ಚಾಪ್ಟರ್ನ ನೋಡೋಣ. ಸೊ ಈ ಚಾಪ್ಟ್ರಲ್ಲಿ ನಾವು ಮುಖ್ಯವಾಗಿ ಏನೇನು ನೋಡ್ತೀವಿ ಅಂದರೆ ಬಾಲಕಾರ್ಮಿಕರು, ಮಕ್ಕಳ ಮೇಲಿನ ದೌರ್ಜನ್ಯ, ಹೆಣ್ಣು ಭ್ರೂಣ ಹತ್ಯೆ, ಹಸಿವು ಮತ್ತು ಅಪೌಷ್ಟಿಕತೆ, ಲಿಂಗ ತಾರತಮ್ಯ, ಬಾಲ್ಯ ವಿವಾಹ, ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ, ಇಂತಹ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೋಡೋಣ. ಸೊ ಇದರಲ್ಲಿ ಮೊದಲನೇದಾಗ್ಬಿಟ್ಟು ಬಾಲಕಾರ್ಮಿಕರು. ಸೊ ಬಾಲಕಾರ್ಮಿಕರು ಅಥವಾ ಬಾಲಕಾರ್ಮಿಕರ ದುಡಿಮೆ ಅಂದರೆ ಏನು? ಫಸ್ಟ್ ಬಾಲಕಾರ್ಮಿಕರು ಅಂದರೆ ಏನು ಅಂತಂದರೆ, ನಮ್ಮ ಸಂವಿಧಾನದಲ್ಲಿ ಹೇಳಿರೋ ಪ್ರಕಾರ ಯಾವ ಮಕ್ಕಳು 14 ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳೇನಿದಾರಲ್ಲ ಅವ್ರನ್ನೆಲ್ಲ ನಾವು ಫಸ್ಟ್ ಅಪ್ರಾಪ್ತರು ಅಂತ ಕರಿತೀವಿ. ಈ ಬಾಲಕಾರ್ಮಿಕರು ಅಂದರೆ ಈ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಏನಿದಾರಲ್ಲ ಅವರೇನಾದರೂ ಒಂದು ಹಣಕಾಸಿನ ಸಂಪಾದನೆಯಲ್ಲಿ, ಓಕೆ, ಅಂದರೆ ಯಾವ ಒಂದು ಕೆಲಸದಿಂದ ಅವ್ರಿಗೆ ಒಂದು ಆರ್ಥಿಕ ಸಂಪಾದನೆ ಬರುತ್ತೋ ಅದನ್ನು ನಾವು ಬಾಲಕಾರ್ಮಿಕತನ ಅಂತ ಹೇಳಿ ಕರಿತೀವಿ. ಅಂದರೆ 14 ವರ್ಷ ವಯಸ್ಸಿನ ಒಳಗಿರ್ತಕ್ಕಂತಹ ಮಕ್ಕಳನ್ನು, ಇದು ಆ್ಯಕ್ಚುಲಿ ಒಂದು ಕಾಯ್ದೆಗೆ ತಿದ್ದುಪಡಿ ತರೋದಕ್ಕಿಂತ ಮುಂಚಿನ ಮಾತಿದು. ಆಮೇಲೆ ಇದರಲ್ಲಿ ಹದಿಹರೆಯದವರು ಅಂತಕ್ಕಂಥ ಕೂಡ ಸೇರಿಸಿದ್ದಾರೆ. ಇದರಲ್ಲಿ ನಾನು ನಿಮಗೆ ಹೇಳ್ತೀನಿ. ನಾನು ನಿಮ್ಗೆ ಆಲ್ರೆಡಿ ಹೇಳಿದಂಗೆ 2016ರಲ್ಲಿ ಇದನ್ನು ತಿದ್ದುಪಡಿ ಮಾಡಲಾಗಿದೆ. ಸೊ 2011ರ ಜನಗಣತಿ ಪ್ರಕಾರ, ಓಕೆ, ಸೆನ್ಸಸ್ ಪ್ರಕಾರ ನಮ್ಮ ಭಾರತದಲ್ಲಿ ಒಟ್ಟಾರೆಯಾಗಿ ಸರಿಸುಮಾರು 12.6 ದಶಲಕ್ಷ ಈ ಬಾಲಕಾರ್ಮಿಕರು ಏನಿದಾರಲ್ಲ ಅವರು ವಿವಿಧ ಕ್ಷೇತ್ರಗಳಲ್ಲಿ, ಅಂದರೆ ಎಸ್ಪೆಷಲಿ ನಾವು ಹೇಳಬೇಕಂದ್ರೆ ಮನೆಗಳಲ್ಲಿ ದುಡಿತಾ ಇರ್ತಾರೆ, ಆಮೇಲೆ ಬೀದಿ ಬದಿ ವ್ಯಾಪಾರ ಮಾಡ್ಕೊತಾ ಇರ್ತಾರೆ, ಕೆಲವೊಂದು ಸಣ್ಣ ಪುಟ್ಟ ಕಾರ್ಖಾನೆಯಲ್ಲಿ, ಆಮೇಲೆ ಕಂಪಲ್ಸರಿಯಾಗಿ ಕೃಷಿ ಕ್ಷೇತ್ರದಲ್ಲಿ ಅಂದರೆ ಈಗ ಅವ್ರ ಮನೆಯಲ್ಲಿ ಅವ್ರದ್ದೇ ಆದಂಥ ಹೊಲ ಇದ್ದರೆ ಆ ಕ್ಷೇತ್ರದಲ್ಲೂ ಕೂಡ ಅವರು ಕೆಲಸ ಮಾಡ್ತಿರ್ತಾರೆ. ಅಂದರೆ ಇಂತಹ ನಮ್ಮ ಭಾರತ ದೇಶದಲ್ಲಿ ಸರಿಸುಮಾರು 12.6 ದಶಲಕ್ಷ ಇದ್ದಾರೆ ಆ ಸೆನ್ಸಸ್ನ ಪ್ರಕಾರ. ಹಾಗೆ ವಿಶ್ವದಲ್ಲಿ ನಾವು ನೋಡ್ಕೊಳ್ಳೋದಾದರೆ 215 ದಶಲಕ್ಷ ಜನ, ಓಕೆ, ಇಷ್ಟು ಬಾಲಕಾರ್ಮಿಕರು ನಮ್ಮ ಪ್ರಪಂಚದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ದುಡಿತಾ ಇದ್ದಾರೆ. ಓಕೆ, ಸೊ ಮಕ್ಕಳನ್ನು ದುಡಿಮೆ ಮಾಡಿಸೋದ್ರಿಂದ ಏನಾಗುತ್ತಪ್ಪ ಒಂದು ದುಷ್ಪರಿಣಾಮ ಅಂದರೆ ಅವರ ದೈಹಿಕ, ಮಾನಸಿಕ ಮತ್ತು ಈ ಸಾಮಾಜಿಕ ಆರೋಗ್ಯ ಅವರಿಗೆ ಕುಂಠಿತ ಆಗುತ್ತೆ. ಆಮೇಲೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಾರೆ. ಆಮೇಲೆ ಅವರ ಕೌಶಲ್ಯ, ಅವರಲ್ಲಿರ್ತಕ್ಕಂತಹ ಟ್ಯಾಲೆಂಟ್ ಅಂತಕ್ಕಂಥದ್ದು ಏನಂದರೆ ಬೆಳೆಯಲ್ಲ ಅಂತಕ್ಕಂಥದ್ದು. ಓಕೆ, ಹಾಗಿದ್ರೆ ಈಗ ಬಾಲಕಾರ್ಮಿಕರು ಅಂದರೆ ಯಾರು? ಸೊ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಯಾರು 14 ವರ್ಷದ ಒಳಗಿನ ಮಕ್ಕಳು ಇರ್ತಾರಲ್ಲ ಅವರನ್ನು ನಾವು ಬಾಲಕಾರ್ಮಿಕರು ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟು, ಈ ಹದಿಹರೆಯದವರ ದುಡಿಮೆ ನಿಷೇಧ ಕಾಯ್ದೆ 2016ರಲ್ಲಿ ಬಂತು. ಅದರ ಪ್ರಕಾರ ಹದಿಹರೆಯದವರು ಅಂತಕ್ಕಂಥ ಒಂದು ಶಬ್ದನ ಅದರಲ್ಲಿ ಸೇರಿಸಲಾಗಿದೆ. ಹದಿಹರೆಯದವರು ಅಂದರೆ 15ರಿಂದ 18 ವರ್ಷದ ಒಳಗಿರ್ತಕ್ಕಂಥ ಏನು ವಯಸ್ಸಿನವ್ರು ಬರ್ತಾರಲ್ಲ ಅವ್ರನ್ನ ನಾವು ಹದಿಹರೆಯದವರು ಅಂತ ಹೇಳಿ ಕರಿತೀವಿ. ಫಸ್ಟ್ ಆ್ಯಕ್ಟ್ ಇದು ಬಂದಿದ್ದು ಬಾಲಕಾರ್ಮಿಕ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986ರಲ್ಲಿ. ಇದನ್ನು ಮತ್ತೆ 2016ರಲ್ಲಿ ತಿದ್ದುಪಡಿ ಮಾಡಲಾಗಿದೆ. ಓಕೆ, ಇಲ್ಲಿ ನಿಮಗೊಂದು ಇಂಪಾರ್ಟೆಂಟ್ ರಿಕ್ವೆಸ್ಟು, ದಯವಿಟ್ಟು ನೀವೊಂದು ಪೆನ್ ಆ್ಯಂಡ್ ಪೇಪರ್ ಅಥವಾ ಒಂದು ಸಪ್ರೇಟ್ ನೋಟ್ಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಚಾಪ್ಟರ್ನ ಇಲ್ಲಿ ಮಾಡಿರ್ತಕ್ಕಂಥ ಪ್ರತಿಯೊಂದು ಪಾಯಿಂಟ್ನ ನೀವು ಬರ್ಕೊಳ್ಳಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ನ ಸೇರಿಸ್ಬಿಟ್ಟು ಇದನ್ನು ನೋಟ್ಸ್ ಮಾಡಲಾಗಿದೆ. ಓಕೆ, ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿ ಎಲ್ಲ ಪಾಯಿಂಟ್ಸ್ನ ನೀವು ಬರ್ಕೊಳ್ಳಿ. ಅದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್, ಈ 2016ರ ತಿದ್ದುಪಡಿ ಕಾಯ್ದೆ ಪ್ರಕಾರ ಏನು ಹೇಳುತ್ತೆ? ಫಸ್ಟಿಗೆ ನಮಗೇನಿತ್ತು? ಬಾಲಕಾರ್ಮಿಕರ ದುಡಿಮೆ ಪದ್ಧತಿ ನಿಷೇಧ ಅಂತ ಇತ್ತು. ಓಕೆ, ಸೊ ಇದು ತಿದ್ದುಪಡಿ ಆದಮೇಲೆ ಏನಾಯಿತು ಅಂದರೆ ವರ್ಡು ಬಾಲಕಾರ್ಮಿಕ ಹದಿಹರೆಯದವರ ದುಡಿಮೆ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಂತ ಆಯಿತು. ಓಕೆ, ದಟ್ ಈಸ್ ಚೈಲ್ಡ್ ಆ್ಯಂಡ್ ಅಡಲ್ಸೆಂಟ್ ಲೇಬರ್ ಪ್ರೊಹಿಬಿಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ 1986. ಓಕೆ, ಸೊ ಅದರ ಪ್ರಕಾರ, ಈ ಕಾಯ್ದೆ ಪ್ರಕಾರ ಏನಂತ ಹೇಳುತ್ತೆ? ಯಾವ ಒಂದು ಮಕ್ಕಳು 14 ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳು ಏನಿದಾರಲ್ಲ ಅವರು ಯಾರೇ ಆಗಿರ್ಬೋದು, ಒಟ್ಟು 14 ವರ್ಷದಿಂದ ಅವ್ರು ಸ್ಕೂಲ್ಗೆ ಹೋಗ್ತಾ ಇರಲಿ, ಹೋಗದೇ ಇರ್ತಕ್ಕಂಥದ್ದು ಏನೇ ಆಗಿರಲಿ ಅವರು, ಅಥವಾ ಈ 15ರಿಂದ 18 ವರ್ಷದವ್ರು ಏನಿದಾರಲ್ಲ ಅವ್ರನ್ನ ನಾವು ಹದಿಹರೆಯದವರು ಅಂತ ಏನು ಕರಿತೀವಲ್ಲ ಅವರು ಯಾವುದೇ ಒಂದು ಅಪಾಯಕಾರಿ ಕ್ಷೇತ್ರದಲ್ಲಿ ಏನಾದರೂ ನಾವು ಕೆಲಸ ಮಾಡಿಸ್ಕೊತಾ ಇದ್ದರೆ ಅವರಿಂದ, ಓಕೆ, ಅಂಥದ್ರಿಂದ ನಾವೇನಾದರೂ ದುಡಿಮೆ ಮಾಡಿಸ್ಕೊತಿದ್ರೆ ಅದು ಶಿಕ್ಷಾರ್ಹ ಅಪರಾಧ ಅಂತಕ್ಕಂಥದ್ದು. ಓಕೆ, ಸೊ ಈ ಕಾಯ್ದೆಯಲ್ಲಿ ಇಂಪಾರ್ಟೆಂಟ್ ಏನೇನು ಪಾಯಿಂಟ್ಸ್ ಇದ್ದಾವೆ? ಫಸ್ಟು, ಯಾವುದೇ ಕೆಲಸಕ್ಕೆ 14 ವರ್ಷದ ಒಳಗಿರ್ತಕ್ಕಂಥ ಯಾವುದೇ ಮಕ್ಕಳನ್ನು ಯಾವುದೇ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಿಸುವಂತಿಲ್ಲ. ಓಕೆ, ಒಂದು ವೇಳೆ ನಾವು ದುಡಿಸ್ಕೊಂಡ್ರೆ ಅವ್ರಿಗೇನಾಗುತ್ತೆ ಅಂದರೆ 2 ವರ್ಷದ ತನಕ ಜೈಲಾಗುತ್ತೆ ಮತ್ತು 50,000 ರೂಪಾಯಿ ತನಕ ದಂಡ ವಿಧಿಸಲಾಗುತ್ತೆ. ಇದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಏನಂದರೆ,
ಈ ಕೆಲವೊಂದು ಇದರಿಂದ ಒಂದು ಅಬ್ಜೆಕ್ಷನ್ಸ್ ಬರುತ್ತೆ. ಏನಂದರೆ, ಸರ್ 14 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಾಗಿರ್ಬೋದು, ಈಗ ನನ್ನ ಮಕ್ಕಳೇ ಸರ್, ಈಗ ನಮ್ಮ ಮಕ್ಕಳನ್ನ ನಮ್ಮ ಹೊಲಕ್ಕೆ ಕರ್ಕೊಂಡು ಹೋಗ್ತೀವಿ. ಸೊ ಸಂಡೇ ಕರ್ಕೊಂಡು ಹೋಗ್ತೀವಿ, ಮನೇಲಿ ಬಿಡೋಕ್ಕಾಗತ್ತಾ ಅವ್ರನ್ನ? ನಾವೇನೋ ಸಣ್ಣ ಪುಟ್ಟ ಅವರು ಹೆಲ್ಪ್ ಮಾಡ್ತಾರೆ, ಅದನ್ನು ನಾವು ದುಡಿಮೆ ಅಂತ ನೀವು ಹೆಂಗೆ ಕರಿತೀರಾ ಅಂತ ಹೇಳಿ ಅಬ್ಜೆಕ್ಷನ್ಸ್ ಬರುತ್ತೆ ಅನ್ನೋ ಕಾರಣಕ್ಕೆ ಅದಕ್ಕೆ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡಿದ್ರು. ಏನಂದರೆ, ಯಾವುದೇ ಕುಟುಂಬದವ್ರು ಇರ್ಬೋದು, ಅವರ ಇರ್ತಕ್ಕಂಥ ಸ್ವಂತ ಹೊಲ ಗದ್ದೆ ವ್ಯಾಪಾರಗಳಲ್ಲಿ ಅವರ ಒಂದು 14 ವರ್ಷದ ಒಳಗಿನ ಮಕ್ಕಳನ್ನ ಏನಾದರೂ ಅವರು ಕರ್ಸ್ಕೊಳ್ತಾ ಇದ್ರು, ಅಂದರೆ ಕೆಲಸ ಮಾಡಿಸ್ಕೊತಿದ್ರೆ, ಅದು ಶಾಲೆಯ ಅವಧಿ ಆದ ನಂತರ, ಆಮೇಲೆ ರಜಾ ದಿನಗಳಲ್ಲಿ, ಆ ಟೈಮಲ್ಲಿ ನೀವು ಮಾಡಿಸ್ಕೋಬೋದು. ಒಂದು ವೇಳೆ ಆ ಟೈಮಲ್ಲಿ ಮಾಡಿಸ್ಕೊಳ್ಳಿಲ್ಲ ನೀವು, ಅಂದರೆ ಶಾಲೆ ಟೈಮಲ್ಲಿ ಏನಾದರೂ ನೀವು ಮಾಡಿಸ್ಕೊಂಡ್ರೆ ಅಂಥವ್ರಿಗೆ 10,000 ರೂಪಾಯಿವರೆಗೂ ದಂಡ ವಿಧಿಸ್ತಾರೆ. ಓಕೆ. ನೆಕ್ಸ್ಟು ಹದಿಹರೆಯದವ್ರು ಅಂತ ಏನು ಹೇಳಿದ್ವಲ್ಲ, 15ರಿಂದ 18 ವರ್ಷದ ಮಕ್ಕಳು ಏನಿದಾರಲ್ಲ, ಅವ್ರನ್ನ ಯಾವುದೇ ಒಂದು ಅಪಾಯಕಾರಿ ಕ್ಷೇತ್ರಗಳಲ್ಲಿ, ಅಂದರೆ ಈಗ ಪಟಾಕಿ ತಯಾರು ಮಾಡ್ತಕ್ಕಂಥದ್ದು, ಅಥವಾ ಬಾರ್ಸ್ಗಳಲ್ಲಿ, ಓಕೆ, ಅಥವಾ ಈ ಮೈನಿಂಗ್ಗಳಲ್ಲಿ, ಇಂಥ ಕಡೆ ಅವ್ರನ್ನ ಕೆಲಸಕ್ಕೆ ಮಾಡಿಸ್ಕೊತಿಲ್ಲ. ಬಟ್ ಇವ್ರನ್ನೆಲ್ಲ ಹೊಲ ಗದ್ದೆ, ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರ, ಇಂಥದಕ್ಕೆಲ್ಲ ಇವ್ರನ್ನ ಯೂಸ್ ಮಾಡ್ಕೋಬೋದು ಅಂತ. ಓಕೆ. ನೆಕ್ಸ್ಟ್, ಆ್ಯಕ್ಚುಲಿ ಈ ಕಾಯ್ದೆ ಪ್ರಕಾರ ಏನಾಗಿತ್ತು ಅಂದರೆ, ಮೊದಲು 1948ರಲ್ಲಿ ಏನಾಗಿತ್ತು ಅಂದರೆ, ಕೆಲವೊಂದು ಈ ಕ್ಷೇತ್ರಗಳನ್ನು ಗುರುತಿಸಿದ್ರು, ಅಂದರೆ ಇಂಥ ಕಡೆ ಎಲ್ಲ ನಿಷೇಧ ಮಾಡಬೇಕು ಅಂತ. ಅದರಲ್ಲಿ ಮೊದಲು ಆ್ಯಕ್ಚುಲಿ 29 ಕ್ಷೇತ್ರಗಳನ್ನ ಗುರುತಿಸಿದ್ರು. ನಂತರ ಇದಕ್ಕೆ ಮತ್ತೆ 2 ಆ್ಯಡ್ ಮಾಡಿ ಟೋಟಲ್ ಇವಾಗ 31 ಕ್ಷೇತ್ರಗಳನ್ನು ಈ ಕಾಯ್ದೆ ಕೆಳಗಡೆ ಪಟ್ಟಿ ಮಾಡಿದ್ದಾರೆ. ಅಂತಹ 31 ಕ್ಷೇತ್ರಗಳಲ್ಲಿ ಸೊ ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ ಅಂದರೆ ಗಣಿಗಾರಿಕೆ, ಆಮೇಲೆ ಸ್ಫೋಟಕ ವಸ್ತು ತಯಾರಿಕೆ, ಆಮೇಲೆ ಈ ಬರ್ನಿಂಗ್ ಸಾಮಗ್ರಿಗಳನ್ನ ತಯಾರು ಮಾಡ್ತಕ್ಕಂಥದ್ದು, ಆಮೇಲೆ ಐರನ್ ಆ್ಯಂಡ್ ಸ್ಟೀಲ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಆಮೇಲೆ ಮೋಟ್ರ್ ಸೈಕಲ್ ಮತ್ತು ವಾಹನ ರಿಪೇರಿ, ಸಿಮೆಂಟು, ರಬ್ಬರು, ರಾಸಾಯನಿಕ ಪದಾರ್ಥಗಳು. ಸೊ ಇಂಥ ಕಡೆ ಎಲ್ಲ ಅಂದರೆ ಈ ಹದಿಹರೆಯದವ್ರನ್ನ ಕೆಲಸಕ್ಕೆ ಇಟ್ಕೊಳ್ಳೋ ಆಗಿಲ್ಲ. ಓಕೆ. ನೆಕ್ಸ್ಟು, ಇವಾಗ ಮಕ್ಕಳ ದುಡಿಮೆ ಅಥವಾ ಈ ಬಾಲಕಾರ್ಮಿಕತೆಗೆ ಕಾರಣಗಳೇನು? ಓಕೆ, ನಮ್ಮ ಭಾರತದ ಇಷ್ಟೊಂದು ಜನಸಂಖ್ಯೆ ಅಥವಾ ಇಷ್ಟೊಂದು ದಶಲಕ್ಷ ಬಾಲಕಾರ್ಮಿಕರು ಇರಲಿಕ್ಕೆ ಕಾರಣಗಳೇನೆಂದರೆ, ಕೆಲವೊಂದು ಕಾರಣಗಳಿವೆ. ಅದರಲ್ಲಿ ಮುಖ್ಯದಾಗಿ ಏನಂದರೆ, ಈ ನಾವು ಮಕ್ಕಳ ಹಕ್ಕುಗಳೇನಿದಾವಲ್ಲ, ಓಕೆ, ಅವುಗಳನ್ನು ಗೌರವಿಸಲು, ಆಮೇಲೆ ಅವುಗಳನ್ನ ರಕ್ಷಣೆ ಮಾಡಲು ಬೇಕಾಗಿರ್ತಕ್ಕಂಥ ಅಗತ್ಯವಾದಂಥ ಪರಿಸರ, ಅಂದರೆ ಕಾಯ್ದೆ ಕಾನೂನುಗಳು ನಮ್ಮಲ್ಲಿ ಸ್ಟ್ರಿಕ್ಟಾಗಿ ಇಲ್ಲ ಅಂತ ಇರ್ತಕ್ಕಂಥದ್ದು. ಓಕೆ. ಆಮೇಲೆ ಈ ಮಕ್ಕಳನ್ನ ನಾವು ಅತಿಯಾಗಿ ದುಡಿಸ್ಕೊಳ್ತಕ್ಕಂಥದ್ದು, ಆಮೇಲೆ ಮಕ್ಕಳ ಸಾಗಣೆ ಆಗ್ತಾ ಇರ್ಬೋದು, ಮತ್ತು ಮಾರಾಟ ಆಗಿರ್ಬೋದು, ಇವನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮಲ್ಲಿ ಪ್ರಾಪರ್ ಅಥವಾ ಸ್ಟ್ರಿಕ್ಟ್ ಆರ್ಡರ್ಸು ಅಥವಾ ಕಾಯ್ದೆಗಳು ಯಾವುವು ಇಲ್ಲ ಅಂತಕ್ಕಂಥದ್ದು. ಆಮೇಲೆ ಏನಂದರೆ, ಈ ಒಂದು ಕೆಲವೊಂದು ಮಾಲೀಕರ ವರ್ಗ, ಅಂದರೆ ಸ್ವಾರ್ಥ ಮಾಲೀಕರ ವರ್ಗ. ಯಾಕಂದರೆ ಹೇಗೆ ಅಂದರೆ, ಈಗ ಸಣ್ಣ ಸಣ್ಣ ಹುಡುಗರೆಲ್ಲ ಕೆಲವೊಂದು ಶಾಪ್ಸಲ್ಲಿ, ಆಮೇಲೆ ಸ್ಟ್ರೀಟ್ ಸೈಡ್ ಯಾವುದಲ್ಲಿ ಶಾಪ್ಸ್ಗಳಲ್ಲಿ, ಹೋಟೆಲ್ಗಳಲ್ಲಿ, ಓಕೆ, ಇದರಲ್ಲೆಲ್ಲ ಕೆಲಸ ಮಾಡಿಸ್ಕೊತಿರ್ತಾರೆ. ಯಾಕಂದರೆ ಅವ್ರೇನೆಂದರೆ ಸ್ಯಾಲ್ರಿ ಕಡಿಮೆ ಕೊಡ್ಬೋದು, ಅಂದರೆ ಕಡಿಮೆ ದುಡ್ಡಲ್ಲಿ ಹೆಚ್ಚಿನ ಕೆಲಸ ಮಾಡಿಸ್ಕೋಬೋದು ಅಂತಕ್ಕಂಥ ಒಂದು ಸ್ವಾರ್ಥಕ್ಕಾಗಿ. ಆಮೇಲೆ ಏನಂದರೆ, ಈ ಒಂದು ಸಣ್ಣ ಕೈಗಾರಿಕೆ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಆಮೇಲೆ ಈ ಕೆಲವೊಂದು ಕಡೆ ಅಸಂಘಟಿತ ದುಡಿಮೆಯ ವಲಯ ಅಂತಂದರೆ, ಇಲ್ಲಿ ಯಾವುದೇ ಆದಂಥ ಒಂದು ಆರ್ಗನೈಸ್ಡ್ ಪ್ಯಾಟ್ರನ್ ಇಲ್ಲದೆ ಇರತಕ್ಕಂಥದ್ದು. ಆಮೇಲೆ ಕೆಲವೊಂದು ಟೈಮಲ್ಲಿ ಬರದಿಂದ ಆಗ್ತಕ್ಕಂತಹ ಈಗ ಬರಗಾಲ ಬಂತು ಅಂದರೆ ಕೃಷಿಯಲ್ಲಿ ಆಗ್ತಕ್ಕಂಥ ಬಿಕ್ಕಟ್ಟುಗಳು, ಅಂದರೆ ಅವ್ರಿಗೆ ಲಾಸ್ ಆಯಿತು. ಅವಾಗ ಏನಾಗುತ್ತೆ ಅಂದರೆ, ಪೇರೆಂಟ್ಸ್ಗೆ ಅವ್ರನ್ನ ಸ್ಕೂಲಿಗೆ ಕಳಿಸೋಕ್ಕೆ ಸ್ತೋಮತ ಇರಲ್ಲ. ಅಂದರೆ ಅಲ್ಲಿ ಬಲವಂತವಾಗಿ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತೆ, ಮಕ್ಕಳನ್ನ ಶಾಲೆ ಬಿಡಿಸಿ ಕೆಲಸಕ್ಕೆ ಕಳಿಸಲೇಬೇಕು ಅಂತಕ್ಕಂಥದ್ದು. ಆಮೇಲೆ ಇನ್ನೊಂದು ಏನಂದರೆ, ಮುಖ್ಯವಾಗಿ ನಮ್ಮಲ್ಲಿ ಭಾರತ ದೇಶದಲ್ಲಿ ಅಪ್ ಟು 10th ಏನಿದಾವಲ್ಲ, ಅದಕ್ಕೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತಕ್ಕಂಥದ್ದು ಇದೆ. ಬಟ್ ಅದನ್ನು ಪರಿಣಾಮಕಾರಿಯಾಗಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಅಂದರೆ ಜಾರಿಗೆ ತರ್ತಾ ಇಲ್ಲ ಅಂತಕ್ಕಂಥದ್ದು. ಆಮೇಲೆ ಎಲ್ಲ ಮಕ್ಕಳಿಗೂ ನಾವು 10ನೇ ತರಗತಿವರೆಗೂ ಈ ಉಚಿತವಾದ ಶಿಕ್ಷಣ ಅಂತೇಳಿ ನಾವೇನಾದರೂ ಕೊಟ್ಟರೆ, ಕಾಯ್ದೆ ಮುಖಾಂತರ, ಕಾನೂನು ಮುಖಾಂತರ ಒಂದು ಉತ್ತಮ ಶಿಕ್ಷಣ ಕೊಟ್ಟರೆ, ಅದು ಕೊಡದೇ ಇರೋದಕ್ಕೋಸ್ಕರ ಕೂಡ ಇದು ಒಂದು ಕಾರಣ ಅಂತಕ್ಕಂಥದ್ದು. ಯಾವುದು? ಬಾಲಕಾರ್ಮಿಕರು ಹುಟ್ಕೊಳ್ಲಿಕ್ಕೆ ಕಾರಣ ಅಂತಕ್ಕಂಥದ್ದು. ಆಮೇಲೆ ನಿಮ್ಗೆ ಆಲ್ರೆಡಿ ಹೇಳಿದಂಗೆ ನಾನು, ಈ ಕುಟುಂಬದ ಒಂದು ಆರ್ಥಿಕ ಪರಿಸ್ಥಿತಿ, ಅವರಿಗೆ ಒಂದು ಸ್ತೋಮತ ಇಲ್ಲದೆ ಇರ್ತಕ್ಕಂಥದ್ದು, ಆಮೇಲೆ ಈ ಭೂ ಸುಧಾರಣಾ ಕಾಯ್ದೆ ಅಂತಕ್ಕಂಥದ್ದನ್ನ ಅನುಷ್ಠಾನ ಮಾಡದೇ ಇರತಕ್ಕಂಥವು, ಈ ಕೆಲವೊಂದು ಕೊರತೆಗಳಿಂದಾಗಿ ನಮ್ಮ ಭಾರತದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಮಕ್ಕಳು ದುಡಿಮೆಗೆ ಒಳಪಡ್ತಿದ್ದಾರೆ ಅಂತಕ್ಕಂಥದ್ದು. ನೆಕ್ಸ್ಟು, ಈ ಒಂದು ದುಡಿಮೆಯಿಂದ ದುಷ್ಪರಿಣಾಮಗಳು ಏನಾಗುತ್ತೆ ಅಂದರೆ, ಮೊದಲನೇದಾಗಿ ಮಕ್ಕಳ ಒಂದು ದೈಹಿಕ ಮಾನಸಿಕ ಒಂದು ಬೆಳವಣಿಗೆ ಏನಿದೆಯಲ್ಲ, ಅದು ಕುಂಠಿತಗೊಳ್ಳುತ್ತೆ. ಅವ್ರ ಮೇಲೆ ತುಂಬ ಗಂಭೀರವಾದ ಪರಿಣಾಮಗಳು ಬೀಳುತ್ತೆ. ಓಕೆ. ಆಮೇಲೆ ಅವರು ಅನಕ್ಷರಸ್ಥರಾಗ್ತಾರೆ, ಶಿಕ್ಷಣದಿಂದ ಅವ್ರು ವಂಚಿತರಾಗ್ತಾರೆ. ಹಾಗಾಗಿ ಅವರಿಗೆ ಸಾಮಾಜಿಕ ಜ್ಞಾನ ಕಡಿಮೆ ಆಗುತ್ತೆ. ಓಕೆ. ಆಮೇಲೆ ಇದರಿಂದ ಏನಾಗುತ್ತೆ ಅಂದರೆ,
ಅವರ ಒಂದು ಸ್ವಾತಂತ್ರ್ಯ ಅಥವಾ ಅವರ ಹಕ್ಕುಗಳೇನಿದಾವಲ್ಲ ಅವನ್ನ ನಾವು ಕಸಿದುಕೊಳ್ದಂಗೆ ಆಗುತ್ತೆ. ಆಮೇಲೆ ಈ ಒಂದು ಮಕ್ಕಳನ್ನ ನಾವು ಬಲವಂತವಾಗಿ ಏನು ಕಳಿಸ್ತಾ ಇದ್ದೀವಲ್ಲ, ಇದರಿಂದಾಗಿ ಆ ಮಕ್ಕಳು ದೌರ್ಜನ್ಯಕ್ಕೊಳಗಾಗ್ತಾ ಇದ್ದಾರೆ, ಶೋಷಣೆಗೊಳಗಾಗ್ತಾ ಇದ್ದಾರೆ. ಸೊ ಇವು ಎಲ್ಲಿಗೆ ಲೀಡ್ ಮಾಡುತ್ತೆ ಅಂದರೆ, ಇವು ಯಾವುದಕ್ಕೆ ಕಾರಣ ಆಗುತ್ತೆ ಅಂದರೆ, ಮುಂದೆ ಬಾಲ್ಯ ವಿವಾಹ ಇರ್ಬೋದು, ಮಕ್ಕಳ ಮಾರಾಟ ಇರ್ಬೋದು, ಮತ್ತು ಸಾಗಣೆ ಮಾಡ್ತಕ್ಕಂತಹ ವಲಯಗಳೇನಿದಾವಲ್ಲ, ಅಂದರೆ ಈ ಥರನಾದೊಂದು ವಾತಾವರಣಗಳು ಸೃಷ್ಟಿಯಾಗುತ್ತೆ ಅಂತಕ್ಕಂಥದ್ದು. ಆಮೇಲೆ ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಅವ್ರ ಮೇಲೆ ದೌರ್ಜನ್ಯ, ಹಿಂಸೆ ಮತ್ತು ಲೈಂಗಿಕ ಶೋಷಣೆ, ಸೊ ಇದೇನೆಂದರೆ ಹೆಚ್ಚಾಗ್ತಾ ಇರೋದ್ರಿಂದ ಈ ಪುಟ್ಟ ವಯಸ್ಸಿನಲ್ಲೇ ಅವ್ರ ಮೇಲೆ ತುಂಬ ಗಂಭೀರವಾದಂಥ ಪರಿಣಾಮಗಳಾಗುತ್ತೆ. ಆಮೇಲೆ ಕೆಲವೊಂದು ಟೈಮಲ್ಲಿ ಅವರು ಏನೋ ಅಂಗವಿಕಲ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಓಕೆ, ಸೊ ಈ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಹೇಗೆಪ್ಪ ಅಂತಂದರೆ, ಈಗ 18 ವರ್ಷದ ಮಕ್ಕಳಿಗೇನಿದಾರಲ್ಲ, ಅಂದರೆ ಅದರೊಳಗಡೆ ಎಲ್ಲ ಮಕ್ಕಳಿಗೂ ಕೂಡ ಒಂದು ಕಂಡೀಷನ್ ಏನು ಬರಬೇಕಂದ್ರೆ, 100% ಶಾಲಾ ದಾಖಲಾತಿ ಅಂದರೆ ಸ್ಕೂಲಲ್ಲಿ ಇವ್ರು ಅಡ್ಮಿಷನ್ ಮಾಡಿಸ್ಬೇಕು. ಆಮೇಲೆ 100% ಇವ್ರಿಗೆ ಸ್ಕೂಲಲ್ಲಿ ಅಟೆಂಡೆನ್ಸ್ ಇರಬೇಕು ಅಂತಕ್ಕಂತಹ ಒಂದು ಕಾಯ್ದೆನ ತರಬೇಕು. ಓಕೆ, ಅದು ಎಲ್ಲರೂ ಸರಿಸಮಾನವಾಗಿ ಅದನ್ನ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥದ್ದು. ಆಮೇಲೆ ಎಲ್ಲ ಟೈಮಲ್ಲೂ ಕೂಡ ನಾವು ಒಂದು ಲಿಂಗ ಸಮಾನತೆ ಅಂತಕ್ಕಂಥದ್ದು, ಅಂದರೆ ತಾರತಮ್ಯ ಮಾಡದೆ, ಗಂಡು ಮತ್ತು ಹೆಣ್ಣಿನ ನಡುವೆ ತಾರತಮ್ಯ ಮಾಡದೆ ಅವ್ರನ್ನ ಸಮಾನವಾಗಿ ಟ್ರೀಟ್ ಮಾಡಬೇಕಾಗಿರ್ತಕ್ಕಂಥದ್ದು. ಆಮೇಲೆ ಈ ಕೆಲವೊಂದು ಕುಟುಂಬಗಳು ಈ ಬೇರೆ ಆಪ್ಷನ್ ಇಲ್ದಂಗೆ, ಓಕೆ, ಅವ್ರು ಅಸಹಾಯಕರಾಗಿಬಿಟ್ಟು ಅವರು ಗುಳೆ ಹೋಗ್ತಿರ್ತಾರೆ. ಅಂದರೆ ಒಂದು ಪ್ಲೇಸ್ಲಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇರ್ತಾರೆ, ಅವ್ರ ಬದುಕಿಗೋಸ್ಕರ ಹೋಗ್ತಾ ಇರ್ತಾರೆ. ನೀವೆಲ್ಲ ತುಂಬ ಕಡೆ ನೋಡಿರ್ತಾ ಇರ್ತಾರೆ, ಸ್ಟ್ರೀಟ್ ಸೈಡಲ್ಲಿ ಅಥವಾ ಈ ಕೆಲವೊಂದು ಎಕ್ಸಿಬಿಷನಿಗೆ ಬರ್ತಾರೆ. ಆಮೇಲೆ ಕೆಲವೊಬ್ಬರು ವ್ಯಾಪಾರಸ್ಥರು ಬರ್ತಾ ಇರ್ತಾರೆ, ಅವರು ಸೀಸ್ನಲ್ ವೈಸ್ ಬರ್ತಾ ಇರ್ತಾರೆ. ನಾವೆಲ್ಲ ಸಿಟಿಯಲ್ಲಿ ಅಥವಾ ಹೋಗಬೇಕಾದ್ರೆ ರೋಡ್ ಸೈಡೆಲ್ಲ ಇವರೆಲ್ಲ ಟೆಂಟ್ಗಳು ಹಾಕ್ಕೊಂಡಿರ್ತಾರೆ, ಅವ್ರ ಮಕ್ಕಳೆಲ್ಲ ಇರ್ತಾರೆ. ಅವ್ರಿಗೆ ನಿರ್ದಿಷ್ಟ ಆದಂಥ ಒಂದು ಪ್ಲೇಸಲ್ಲಿ ಅವ್ರಿಗೆ ವಾಸ ಆಗಿರಲ್ಲ, ಹಾಗಾಗಿ ಅವ್ರ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗ್ತಿರ್ತಾರೆ. ಓಕೆ, ಆಮೇಲೆ ಈ ಮಕ್ಕಳ ರಕ್ಷಣಾತ್ಮಕ ಹಕ್ಕುಗಳನ್ನು ಪಂಚಾಯಿತಿಗಳು ಚೆನ್ನಾಗಿ ನಿಭಾಯಿಸದೇ ಇರ್ತಕ್ಕಂಥದ್ರಿಂದನೂ ಕೂಡ ಇದಾಗುತ್ತೆ. ಸೊ ಇವೆಲ್ಲವನ್ನ ನಾವು ಸ್ಟ್ರಿಕ್ಟಾಗಿ ಜಾರಿಗೆ ತರೋದ್ರಿಂದ ಕೂಡ ನಾವು ಈ ಒಂದು ಬಾಲಕಾರ್ಮಿಕ ಪದ್ಧತಿಯನ್ನು ನಿರ್ಮೂಲನೆ ಮಾಡ್ಬೋದು ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟು ಈ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ. ಓಕೆ, ಅದಕ್ಕೋಸ್ಕರ ಅಂತಲೇ ಒಂದು ಸಪ್ರೇಟ್ ಕಾಯ್ದೆ ಅಥವಾ ಆ್ಯಕ್ಟ್ ಇದೆ, ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ 2012 ಅಂತ ಹೇಳಿಬಿಟ್ಟು. ಇದು ಆ್ಯಕ್ಚುಲಿ June 19, 2012 ಭಾರತ ಸರ್ಕಾರ ಜಾರಿಗೆ ತಂದಿದೆ. ಓಕೆ, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆ್ಯಕ್ಟ್ 2012 ಅಂತ ಆಗುತ್ತದ್ದು. ಸೊ ಈ ಆ್ಯಕ್ಟ್ ಏನು ಹೇಳುತ್ತಂದರೆ, 18 ವರ್ಷದೊಳಗಿರ್ತಕ್ಕಂತಹ ಯಾವುದೇ ಮಕ್ಕಳ ಮೇಲೆ, ಗಂಡಾಗಿರ್ಬೋದು, ಇವಾಗ ಎಲ್ಲ ನಾವು ನೋಡ್ತಾ ಇದ್ದೀವಿ, ಗಂಡು ಹೆಣ್ಣು ಅಂದೆ, ಗಂಡು ಅಂದರೆ ಬಾಯ್ ಮೇಲೆ ಕೂಡ ಈ ಸೆಕ್ಷುವಲ್ ಹರಾಸ್ಮೆಂಟ್ಸ್ ಅಂತಕ್ಕಂಥವು ನಾವೆಲ್ಲ ನ್ಯೂಸಲ್ಲೆಲ್ಲ ಕೇಳಿರ್ತೀವಿ. ಸೊ ಗಂಡು ಅಥವಾ ಹೆಣ್ಣು ಯಾರೇ ಆಗಿರಲಿ, ಅವ್ರ ಮೇಲೆ ಯಾವುದೇ ರೀತಿಯಿಂದ ಲೈಂಗಿಕ ದೌರ್ಜನ್ಯ, ಏನಾದರೂ ಶೋಷಣೆ ಆಯಿತು ಅಂದರೆ, ಅವ್ರಿಗೆ ಹಿಂಸೆ ಕೊಟ್ಟರೆ, ದೌರ್ಜನ್ಯ ಕಿರುಕುಳ ನೋಟ್ರೆ, ಅವ್ರ ಮೇಲೆ ಹಲ್ಲೆ ನಡೆಸಿದರೆ, ಓಕೆ, ಅಥವಾ ಅವ್ರನ್ನೇನಾದರೂ ಅಸುರಕ್ಷಿತ ಸ್ಪರ್ಶ ಮಾಡಿದ್ರೆ, ಹೀಗೆ ಹೆಣ್ಮಕ್ಳಿಗೆಲ್ಲ ಇದು ತುಂಬ ಸ್ಟ್ರಾಂಗಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ. ಏನಂದರೆ ಅವ್ರನ್ನ ಟಚ್ ಮಾಡೋ ಹಾಗಿಲ್ಲ, ಓಕೆ, ಹೇಗಂದರೆ ಹಾಗೆ ಅಂತಕ್ಕಂಥದ್ದು, ಅದನ್ನು ನಾವು ಅಸುರಕ್ಷಿತ ಸ್ಪರ್ಶ ಅಂತ ಹೇಳಿ ಕರಿತೀವಿ. ಸೊ ಅದನ್ನು ಲೈಂಗಿಕ ದೌರ್ಜನ್ಯ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಅಂದರೆ ಇವೇನು ಪಾಯಿಂಟ್ಸ್ ಇದಾವಲ್ಲ, ಇದರದಲ್ಲಿ ಯಾವುದೇ ಒಂದಾದರೂ ಕೂಡ ಅದನ್ನ ಲೈಂಗಿಕ ದೌರ್ಜನ್ಯ ಅಂತಂದ್ಬಿಟ್ಟು ಅಂಥವ್ರಿಗೆ ನಾವು ಶಿಕ್ಷೆ ಕೊಡ್ತಾರೆ. ಓಕೆ, ಸೊ ಎಸ್ಪೆಷಲಿ ಎಲ್ಲಿ ಜಾಸ್ತಿ ಆಗ್ತಾ ಇದ್ದಾವಪ್ಪ ಇಲ್ಲಿ, ಇದನ್ನು ಎಲ್ಲೆಲ್ಲಿ ನಾವು ತಡೆಗಟ್ಟಬೇಕು ಅತಿ ಮುಖ್ಯವಾಗಿ ಅಂದರೆ ಸ್ಕೂಲ್ಗಳಲ್ಲಿ, ಈವನ್ ಫ್ಯಾಮ್ಲಿಗಳಲ್ಲಿ ಕೂಡ ಎಷ್ಟೋ ಹೊರಗಡೆ ಬರ್ತಾ ಇಲ್ಲ ಇಂಥ ಕೇಸ್ಗಳು. ಆಮೇಲೆ ಪಬ್ಲಿಕ್ ಪ್ಲೇಸ್ಗಳಲ್ಲಿ, ಸೊ ಇಂಥ ಕಡೆ ಎಲ್ಲ ಹೆಚ್ಚಾಗ್ತಿರ್ತಕ್ಕಂಥ ಈ ಒಂದು ಲೈಂಗಿಕ ದೌರ್ಜನ್ಯಗಳನ್ನು ನಾವು ಕಡಿಮೆ ಮಾಡಬೇಕಾಗಿದೆ. ಓಕೆ, ಸೊ ಈ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣಾ ಕಾಯ್ದೆ 2012 ಪ್ರಮುಖ ಅಂಶಗಳೇನೆಂದರೆ, ಲೈಂಗಿಕ ದೌರ್ಜನ್ಯ, ಆಮೇಲೆ ಬಲಾತ್ಕಾರ, ಆಮೇಲೆ ಲೈಂಗಿಕ ಹಲ್ಲೆ, ಲೈಂಗಿಕ ಕಿರುಕುಳ, ಆಮೇಲೆ ತೀವ್ರ ಸ್ವರೂಪದ ಲೈಂಗಿಕ ಹಲ್ಲೆ, ಆಮೇಲೆ ಅಶ್ಲೀಲ ಚಿತ್ರ ತಯಾರಿಕೆಗೆ ಮಕ್ಕಳನ್ನ ಬಳಸ್ತಕ್ಕಂಥದ್ದು, ಆಮೇಲೆ ಅಶ್ಲೀಲ ಚಿತ್ರಗಳನ್ನು ಸಂಗ್ರಹ ಮಾಡ್ಕೊಂಡು ಅವ್ರು ತೋರಿಸ್ತಕ್ಕಂಥದ್ದು. ಓಕೆ, ಇವೆಲ್ಲ ಈ ಕಾಯ್ದೆ ಕೆಳಗಡೆ ಬರ್ತಕ್ಕಂತಹ ಪಾಯಿಂಟ್ಸು. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಹೆಣ್ಣು ಭ್ರೂಣ ಹತ್ಯೆ. ಓಕೆ, ಸೊ ಹೆಣ್ಣು ಭ್ರೂಣ ಹತ್ಯೆ ಅಂದರೆ ನಾವು ಸ್ವಾಭಾವಿಕವಾಗಿ ಆ್ಯಕ್ಚುಲಿ ತಾಯಿಯ ಗರ್ಭದಲ್ಲಿ ಬೆಳೆದಿರ್ತಕ್ಕಂತಹ ಹೆಣ್ಣು ಭ್ರೂಣವನ್ನು ಬೆಳೆದೇ ಹಾಗೆ ತಡಿತಕ್ಕಂಥದ್ದು. ಓಕೆ, ಅಥವಾ ನಮ್ಮಲ್ಲಿರ್ತಕ್ಕಂಥ ಒಂದು ಕಾನೂನನ್ನು ಕಡೆಗಣಿಸಿ ಆ ಒಂದು ಭ್ರೂಣವನ್ನು ಹತ್ಯೆ ಮಾಡ್ತಕ್ಕಂಥದ್ದನ್ನು ನಾವು ಹೆಣ್ಣು ಭ್ರೂಣ ಹತ್ಯೆ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಈ ಹೆಣ್ಣು ಭ್ರೂಣ ಹತ್ಯೆಯನ್ನು ಸೂಚಿಸ್ತಕ್ಕಂತಹ ಕೆಲವೊಂದು ಮುಖ್ಯವಾದ ಅಂಶಗಳೇನೆಂದರೆ, ಕೆಲವೊಂದು ಇದರಲ್ಲಿ ಜನಗಣತಿ ಪ್ರಕಾರ ಕೆಲವೊಂದು ಪಾಯಿಂಟ್ಸ್ ಇದ್ದಾವೆ, ಇವು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸು.
ಇಲ್ಲಿ ನಾನು ಯಾವ ಥರ ನಿಮಗೆ ಸಪ್ರೇಟ್ ಮಾಡಿ ಬರೆದಿದ್ದೀನೋ ಈ ಥರ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳೋಕ್ಕೂ ಈಸಿ ಆಗುತ್ತೆ. ಓಕೆ, ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಚೆನ್ನಾಗಾಗುತ್ತೆ. ಓಕೆ, ಸೊ 1961 ಜನಗಣತಿ ಪ್ರಕಾರ, ಓಕೆ, ನಿಮಗೆ ಇಲ್ಲಿ ಪ್ರತಿಯೊಂದು ಜನಗಣತಿಗೆ ತಕ್ಕಂಗೆ ನಾನು ಇದನ್ನ ನಿಮಗೆ ಸಪ್ರೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಭಾರತದಲ್ಲಿ ಈ ಒಂದು ಜನಗಣತಿಗಳ ವರದಿಗಳ ಪ್ರಕಾರ ಹೇಗಿದೆ ಅಂದರೆ 1961ರಲ್ಲಿ 0ಯಿಂದ 6 ಅಂದರೆ 0 to 6 ಇಯರ್ಸ್ವರೆಗೆ ಏನು ಮಕ್ಕಳಿದ್ರಲ್ಲ ಆ ಗುಂಪಿಗೆ ಸೇರಿರ್ತಕ್ಕಂತಹ ಮಕ್ಕಳಲ್ಲಿ ಲಿಂಗಾನುಪಾತ ಏನಿತ್ತಲ್ಲ ಅದು 1980ರ ನಂತರ ಏನಿತ್ತಲ್ಲ ಇದರಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಗಂಡು ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಂದರೆ ಮೊದಲೇಗಿತ್ತಂದರೆ 1961ರ ಜನಗಣತಿ ಪ್ರಕಾರ 1000 ಬಾಯ್ಸ್ ಇದ್ದಾರೆ ಅಂದರೆ ಅರೌಂಡ್ 1100 ಗರ್ಲ್ಸ್ ಇರ್ತಾಯಿದ್ರು. ಓಕೆ, ಅಂದರೆ ಇಲ್ಲಿ 100 ಜನ ಹೆಣ್ಮಕ್ಳೇ ಜಾಸ್ತಿ ಇರ್ತಾಯಿದ್ರು. ಎಲ್ಲಿವರೆಗೆ? 1960ರವರೆಗೆ. ನೆಕ್ಸ್ಟ್ ಈ 1980ರ ನಂತರ ಏನಾಯ್ತಂದರೆ ಇದು ಕಡಿಮೆ ಆಗ್ತಾ ಬಂತು. ಓಕೆ, ಹೆಣ್ಣು ಮಕ್ಕಳ ಸಂಖ್ಯೆ ಏನಿದೆಯಲ್ಲ ಕಡಿಮೆ ಆಗ್ತಾ ಬಂತು. ನೆಕ್ಸ್ಟ್ 2001ರಲ್ಲಿ ಜನಗಣತಿ ಮಾಡೋದ್ರೊಳಗೆ ಎಷ್ಟಾಗಿತ್ತಂದರೆ 1000 ಬಾಯ್ಸ್ ಇದ್ದರೆ 933 ಗರ್ಲ್ಸ್. ಓಕೆ, ಈ ರೇಷಿಯೋ ಬಂತು. ಓಕೆ, ಅದೇ ಥರ 2012ರ ಪ್ರಕಾರ 1000 ಜನ ನಮಗೆ ಜೆಂಟ್ಸ್ ಇದ್ದರೆ 940 ಜನ ಲೇಡೀಸ್ ಇದ್ದಾರೆ. ಬಟ್ ಈಗ 0ಯಿಂದ ಅಂದರೆ 6 ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳಲ್ಲಿ ಈ ಲಿಂಗಾನುಪಾತ ಎಷ್ಟಿತ್ತಂದರೆ 1000 ಬಾಯ್ಸ್ಗೆ 914 ಅಂದರೆ 914. ಇಲ್ಲಿ ಆ್ಯಕ್ಚುಲಿ ಪುರುಷರಿಗೂ ಮತ್ತು ಮಹಿಳೆಯರಿಗೆ ಕಂಪೇರ್ ಮಾಡಿದ್ರೆ 1000ಕ್ಕೆ 940 ಜನ ಮಹಿಳೆಯರಿದ್ದಾರೆ. ಬಟ್ 6 ವರ್ಷದೊಳಗಿರ್ತಕ್ಕಂತಹ ವಯೋಮಿತಿ ಇರ್ತಕ್ಕಂತಹ ಈ ಮಕ್ಕಳನ್ನು ನಾವು ಸೆನ್ಸಸ್ ಅಂದರೆ ಜನಗಣತಿ ಮಾಡಿದರೆ 1000ಕ್ಕೆ 914 ಜನ ಗರ್ಲ್ಸ್ ಇದ್ದಾರೆ. ಓಕೆ, ನೆಕ್ಸ್ಟು ಯುನೈಟೆಡ್ ನೇಷನ್ಸ್ ಅದರ ಒಂದು ಜನಗಣತಿ ಪ್ರಕಾರ ಪರ್ ಡೇ ಪ್ರತಿದಿನ 1600 ಹೆಣ್ಣುಮಕ್ಕಳು ಕಾಣೆಯಾಗ್ತಿದ್ದಾರೆ. ಪ್ರತಿ ವರ್ಷ 6 ಲಕ್ಷ ಹೆಣ್ಣು ಮಕ್ಕಳು ಅಂದರೆ ಒಂದು ವರ್ಷಕ್ಕೆ 6 ಲಕ್ಷ ಹೆಣ್ಣು ಮಕ್ಕಳು ಕಾಣೆಯಾಗ್ತಿದ್ದಾರೆ. ಯಾರ ರಿಪೋರ್ಟ್ ಪ್ರಕಾರ? ಯುನೈಟೆಡ್ ನೇಷನ್ಸ್ನ ರಿಪೋರ್ಟ್ನ ಪ್ರಕಾರ. ಹಾಗೆ ಈ ಲಿಂಗಾನುಪಾತ ಅಂತ ಬಂದರೆ ಕರ್ನಾಟಕದಲ್ಲಿ ನಾವು ನೋಡೋದಾದರೆ 1900 ಜನಗಣತಿ ಪ್ರಕಾರ 1000 ಬಾಯ್ಸ್ಗೆ 960 ಜನ ಗರ್ಲ್ಸ್ ಇದ್ದರು. ಆದರೆ 6 ವರ್ಷದೊಳಗಿರ್ತಕ್ಕಂತಹವರ ಮಕ್ಕಳ ಜನಗಣತಿ ಪ್ರಕಾರ ಹೇಗಿತ್ತಂದರೆ ಅದು ಕೂಡ 1000ಕ್ಕೆ 960 ಇದೆ. ಬಟ್ 2001ರ ಜನಗಣತಿಗೆ ಬರೋದ್ರೊಳಗೆ ಇದು ಜಾಸ್ತಿ ಆಯಿತು. ಪುರುಷರು ಮತ್ತು ಮಹಿಳೆಯರಿಗೆ ಇಲ್ಲಿ 5 ಜನ ಜಾಸ್ತಿ ಆದರೆ ಅಂದರೆ 1000ಕ್ಕೆ 965. ಬಟ್ 6 ವರ್ಷದೊಳಗಿರ್ತಕ್ಕಂತಹ ಮಕ್ಕಳ ಜನಗಣತಿ ನೋಡ್ರಿ 949ಕ್ಕೆ ಬಂದಿದೆ. ಅಂದರೆ ಇಲ್ಲಿ 965 ಇದೆ, ಬಟ್ ಇದು 969. ಅಂದರೆ 6 ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳ ಜನಗಣತಿಯನ್ನು ನೋಡಿದಾಗ ಎಲ್ಲೋ ನಮಗೆ ಹೆಣ್ಣು ಮಕ್ಕಳನ್ನು ಬೆಳಿಲಿಕ್ಕೆ ಆಗಲಿ ಅಥವಾ ಹೆಣ್ಣು ಮಕ್ಕಳನ್ನು ಭ್ರೂಣ ಹತ್ಯೆ ನಡೀತಾ ಇದೆ ಅಂತಕ್ಕಂಥದ್ದು ನಮಗೆ ಇಲ್ಲಿ ಕಂಡುಬರುತ್ತೆ. ಓಕೆ, ನಾವು ಪ್ರಾದೇಶಿಕವಾಗಿ ನೋಡಿದರೆ ನಮಗೆ ಈ ನಗರ ಪ್ರದೇಶಗಳಲ್ಲಿ 80% ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 69% ಈ ನವಜಾತ ಶಿಶುಗಳ ಮರಣ ಆಗ್ತಾಯಿದೆ. ನವಜಾತ ಶಿಶುಗಳಂದರೆ ಆಗಲೇ ಹುಟ್ಟಿರ್ತಕ್ಕಂತಹ ಮಕ್ಕಳು ಅಂತಕ್ಕಂಥದ್ದು. ಓಕೆ, ಆಮೇಲೆ ಆರೋಗ್ಯ ಕುಟುಂಬ ರಕ್ಷಣೆ ಸಮೀಕ್ಷೆ 3ರ ಪ್ರಕಾರ ಇದೊಂದು ರಾಷ್ಟ್ರೀಯ ಅಂದರೆ ನಮ್ಗೆ ನ್ಯಾಷನಲ್ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 3ರ ಪ್ರಕಾರ ಏನಾಗಿದೆ ಅಂದರೆ ಹಿಂದಿನ 10 ವರ್ಷಗಳಲ್ಲಿ ನವಜಾತ ಶಿಶುವಿನ ಮರಣ ಪ್ರಮಾಣ ಏನಿದೆಯಲ್ಲ ಬಾಯ್ಸಲ್ಲಿ 53% ಇದ್ದರೆ ಗರ್ಲ್ಸಲ್ಲಿ 34% ಅಂದರೆ 34% ಇದೆ. ಇದು ನವಜಾತ ಶಿಶುವಿನ ಮರಣದ ಪ್ರಕಾರ. ಜನನ ನಂತರದ ಶಿಶುವಿನ ಮರಣ ಪ್ರಕಾರ ಅಂದರೆ ಈ 6 ವರ್ಷದ ಒಳಗಡೆ ಮಕ್ಕಳೇನಂತೀವಲ್ಲ ಅದರ ಪ್ರಕಾರ ನೋಡಿದ್ರೆ ಗಂಡು ಶಿಶುದು 16% ಇದೆ, ಹೆಣ್ಣು ಶಿಶುದು 19% ಇದೆ. ಸ್ವಲ್ಪ ನೀಟಾಗಿ ಇದನ್ನ ಅಬ್ಸರ್ವ್ ಮಾಡಿ. ಏನಂದರೆ ನವಜಾತ ಶಿಶುಗಳಲ್ಲಿ ನೋಡಿದಾಗೆ 53% ಬಾಯ್ಸ್ ಇದೆ, 34% ಗರ್ಲ್ಸ್ ಇದೆ. ಅಂದರೆ ಏನಂದರೆ ಆಗ ತಾನೇ ಹುಟ್ಟಿರ್ತಕ್ಕಂತಹ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಏನಿದೆ ಅಥವಾ ಆ್ಯಂಟಿಬಯೋಟಿಕ್ ಪವರ್ ಏನಿದೆಯಲ್ಲ ಅದರಲ್ಲಿ ಗರ್ಲ್ಸಲ್ಲಿ ಜಾಸ್ತಿ ಇರುತ್ತೆ. ಅಂದರೆ ಗರ್ಲ್ಸ್ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಕಂಪೇರ್ ಟು ಬಾಯ್ಸ್. ಓಕೆ, ಬಟ್ ನಾವು ಇದನ್ನು ಇದೇ ಥರ ನಾವು ನೋಡೋದಾದರೆ ಇಲ್ಲಿ ಜನನದ ನಂತರ ಅಂದರೆ 6 ವರ್ಷದ ಒಳಗಿನ ಮಕ್ಕಳನ್ನ ನಾವು ನೋಡೋದಾದರೆ ಗಂಡು ಶಿಶುಗಳ ಮರಣ ಪ್ರಕಾರ 16.5% ಇದ್ದರೆ ಹೆಣ್ಣು ಶಿಶುಂದು 19.3% ಇದೆ. ಅಂದರೆ ಇದನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಎಲ್ಲೋ ಈ ಒಂದು ಹೆಣ್ಣು ಮಗು ಹುಟ್ಟಿದ ಮೇಲೆ ಕೂಡ ಅಂದರೆ ಇವಾಗ ನಮಗೆ ಕೆಲವೊಂದು ಕಾಯ್ದೆ ಇದ್ದಾವೆ, ಇದು ಗಂಡ ಹೆಣ್ಣು ಅಂತ ಗೊತ್ತಾಗಲ್ಲ. ಬಟ್ ಹೆಣ್ಣು ಹುಟ್ಟಿದ ಮೇಲೆ ಈ 5 ವರ್ಷಗಳಿರ್ತಕ್ಕಂತಹ ಮಕ್ಕಳನ್ನು ನಾವು
ಪಾಲನೆ ಮಾಡ್ಕೊಳ್ಲಿಕ್ಕೆ ಅಥವಾ ಅವ್ರಿಗೆ ಪೌಷ್ಟಿಕ ಆಹಾರ ಕೊಡೋದ್ರಲ್ಲಿ ಎಲ್ಲೋ ನಾವು ತಾರತಮ್ಯ ಮಾಡ್ತಾ ಇದ್ದೀವಿ, ಅಂದರೆ ನಾವು ಹೆಣ್ಣನ್ನು ನೆಗ್ಲೆಕ್ಟ್ ಮಾಡ್ತಿದ್ದೀವಿ ಅಂತಕ್ಕಂಥದ್ದು ಈ ಪಾಯಿಂಟ್ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಪುರುಷರಿಗಿಂತ ಮಹಿಳೆಯರಲ್ಲೇ ನಮಗೆ ಜೀವಿತಾವಧಿ ಹೆಚ್ಚಾಗಿರೋದು ಕಂಡುಬರುತ್ತೆ. ಆದರೆ ಹೆಣ್ಣು ಮಕ್ಕಳ ಮರಣ ದರವು ಗಂಡು ಮಕ್ಕಳಿಗಿಂತ ಜಾಸ್ತಿ ಆಗಿದೆ. ಓಕೆ, ಜೀವಿತಾವಧಿ ಜಾಸ್ತಿ, ಅವ್ರಿಗೆ ಸ್ಟ್ರಾಂಗ್ ಇಮ್ಯುನಿಟಿ ಪವರ್ ಇರುತ್ತೆ. ಆದರೂ ಕೂಡ ನಮಗೆ ಇಲ್ಲಿ ನಾವೇನು ಅಬ್ಸರ್ವ್ ಮಾಡಿದ್ದೀವಿ, ಹೆಣ್ಣು ಮಕ್ಕಳದ್ದು ಗರ್ಲ್ಸ್ದು ಮರಣ ಪ್ರಮಾಣ ಜಾಸ್ತಿ ಇದೆ. ಅಂದರೆ ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ನಾವು ಇವು ಗ್ರೌಂಡ್ ಲೆವೆಲ್ ಅಂತ ಏನು ಕರಿತೀವಲ್ಲ, ಅಂದರೆ ಈ ನಮ್ಗೆ ಇವಾಗೆಲ್ಲ ನೀವೆಲ್ಲ ನೋಡ್ತಿರ್ಬೋದು, ಅಂಗನವಾಡಿ ಥ್ರೂ ಆಶಾ ಕಾರ್ಯಕರ್ತರೆಲ್ಲ ಇವ್ರಿಗೆ ಪೌಷ್ಟಿಕ ಆಹಾರಗಳನ್ನು ಕೊಡ್ತಾರೆ. ಓಕೆ, ನವಜಾತ ಶಿಶುಗಳಿಗೆ, ಗರ್ಭಿಣಿಯರಿಗೆ. ಸೊ ಅಂದರೆ ಈ ತಳಮಟ್ಟದಲ್ಲಿ ನಾವೇನು ರೂಪಿಸ್ತಿರ್ತೀವಲ್ಲ ಆರೋಗ್ಯ ಕ್ರಮಗಳು, ಇವು ಜನರಿಗೆ ನಿಗದಿತ ಸಮಯದಲ್ಲಿ ಅವ್ರಿಗೆ ಕರೆಕ್ಟಾಗಿ ಅವ್ರಿಗೆ ತಲುಪಬೇಕು, ಫಸ್ಟ್ ಪಾಯಿಂಟ್. ಆಮೇಲೆ ನಿಗದಿತ ಪ್ರಮಾಣದಲ್ಲಿ ನಾವು ಪೌಷ್ಟಿಕ ಆಹಾರಕ್ಕಂಥದ್ದು ಕೊಡಬೇಕು. ಇವು ಕೊಡದೇ ಇರತಕ್ಕಂಥ ಕಾರಣದಿಂದಾಗಿ ಇಲ್ಲಿ ನಾವು ಹೆಣ್ಣಿನ ಒಂದು ಶಿಶು ಮರಣ ಪ್ರಮಾಣ ಅಂತಕ್ಕಂಥದ್ದು ಜಾಸ್ತಿಯಾಗಿ ನೋಡ್ಬೋದು. ಓಕೆ, ಸೊ ಹೆಣ್ಣು ಭ್ರೂಣ ಹತ್ಯೆಯನ್ನು ತಡಿತಕ್ಕಂತಹ ಅಂಶಗಳೇನೆಂದರೆ, ಇದರಲ್ಲಿ ಫಸ್ಟ್ ನಾವು ಅವ್ರಿಗೆ ಸಮಾನ ಮನೋಭಾವನೆ ನಾವು ತೋರಿಸ್ಬೇಕು. ಅಂದರೆ ಲಿಂಗ ತಾರತಮ್ಯ ಇರಲಾರ್ದಂಗೆ ನಾವು ನೋಡ್ಕೊಳ್ತಕ್ಕಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥದ್ದು. ಓಕೆ, ಸೊ ಅದಕ್ಕೋಸ್ಕರನೇ ಒಂದು ಕಾಯ್ದೆ ಇದೆ, 1994 PCPNDT ಆ್ಯಕ್ಟ್, ಅಂದರೆ ಪ್ರೀ ಕನ್ಸೆಪ್ಷನ್ ಆ್ಯಂಡ್ ಪ್ರೀ ನ್ಯಾಟಲ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ಸ್ ಆ್ಯಕ್ಟ್ ಅಂತ ಹೇಳಿ. ಅಂದರೆ ಈ ಕಾಯ್ದೆಯ ಪ್ರಕಾರ ನಾವು ಹೆಣ್ಣು ಭ್ರೂಣ ಹತ್ಯೆಯನ್ನು ಮಾಡಬಾರ್ದು ಅಂತಕ್ಕಂಥದ್ದು. ಓಕೆ, ಅದೇ ಥರ ನಾವು ಲಿಂಗ ಭ್ರೂಣ ಏನು ನಾವು ಚೆಕ್ ಮಾಡ್ಕೋಬೇಕಾದ್ರೆ ಇದು ಬಾಯ ಗರ್ಲ ಅಂತಕ್ಕಂಥದ್ದು ಕೂಡ ನಾವು ರೆಕಗ್ನೈಸ್ ಮಾಡೋದು ಕೂಡ ತಪ್ಪು ಅಂತಕ್ಕಂಥದ್ದು ನಾವೆಲ್ಲ ಹಾಸ್ಪಿಟ್ಲಲ್ಲಿ ಕೂಡ ಎಲ್ಲ ನೋಡಿರ್ತೀವಿ. ಓಕೆ, ಆಮೇಲೆ ಈ ಹೆಣ್ಣು ಭ್ರೂಣ ಹತ್ಯೆಯನ್ನು ನಿರ್ಬಂಧಿಸಲಿಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಕೈಲಿ ಯಶಸ್ವಿ ನಾವು ಆಗ್ತಾ ಇಲ್ಲ. ಇದಕ್ಕೆ ಕೆಲವೊಂದು ಕಾರಣ ಇದೆ. ಯಾಕೆ ಆಗ್ತಾ ಇಲ್ಲ ಅಂದರೆ, ಎಸ್ಪೆಷಲಿ ಮುಖ್ಯವಾದ ಕಾರಣ ಏನಂದರೆ, ಈ ಮಧ್ಯಮ ವರ್ಗ, ಅಂದರೆ ನಾವು ಮಿಡ್ಲ್ ಕ್ಲಾಸ್ ಪೀಪಲ್ ಅಂತ ಏನು ಕರಿತೀವಲ್ಲ, ಆಮೇಲೆ ಹೈಯರ್ ಕ್ಲಾಸ್ ಪೀಪಲ್ ಅಂತ ಏನು ಕರಿತೀವಲ್ಲ, ಆಮೇಲೆ ಎಜುಕೇಟೆಡ್ ಪೀಪಲ್ ಅಂದರೆ ಮಧ್ಯಮ ವರ್ಗ, ಉನ್ನತ ವರ್ಗ, ಆಮೇಲೆ ಶಿಕ್ಷಕರು ಏನಿರ್ತಾರಲ್ಲ, ಶಿಕ್ಷಿತರು, ಓಕೆ, ಇವರೇನಿರ್ತಾರಲ್ಲ, ಇವರಲ್ಲೇ ನಾವು ಹೆಚ್ಚಾಗಿ ನಾವು ಈ ಭ್ರೂಣ ಹತ್ಯೆಯನ್ನು ಕಂಡುಬರ್ತೀವಿ. ಅಂದರೆ ತಿಳಿದಂಥವರಲ್ಲೇ ನಮಗೆ ಹೆಚ್ಚು ಭ್ರೂಣ ಹತ್ಯೆಯನ್ನು ನಾವು ನೋಡ್ತಾ ಇದ್ವಿ. ಹಾಗಾಗಿ ಇದನ್ನು ತಡಿಲಿಕ್ಕೆ ಆಗ್ತಾ ಇಲ್ಲ ಅಂತ. ಅಂದರೆ ನೀವು ಹಳ್ಳಿಗಳಲ್ಲೆಲ್ಲ ನೋಡಿರಿ, ಅವರಿಗೆಲ್ಲ ಗಂಡು ಹೆಣ್ಣು ಅಂತಕ್ಕಂಥದ್ದು ತಾರತಮ್ಯ ಇವಾಗೆಲ್ಲ ಕಡಿಮೆ ಆಗ್ತಾ ಇದೆ. ಆಮೇಲೆ ಅವರೆಲ್ಲರೂ ಟೆಸ್ಟ್ ಮಾಡಿಸ್ಕೊಳ್ಲಿಕ್ಕೆ ಹಿಂಜರಿತಾರೆ. ಅವ್ರಿಗೆ ಕಾನೂನು ಅಂದರೆ ಭಯ ಇರುತ್ತೆ, ಓಕೆ, ಕೇಸ್ ಅಂದರೆ ಭಯ ಇರುತ್ತೆ. ಬಟ್ ಎಜುಕೇಟೆಡು ಹೈಯರ್ ಕ್ಲಾಸ್ ಪೀಪಲ್ ಏನಿದಾವಲ್ಲ, ಕೆಲವೊಂದು ರೆಕಮೆಂಡೇಷನ್ಸ್ ಥ್ರೂ, ಓಕೆ, ಅವರೊಂದು ಇನ್ಫ್ಲೂಯೆನ್ಸ್ ಮೇಲೆ ಇವೆಲ್ಲ ತುಂಬ ನಡೀತಾ ಇದೆ. ಹಾಗಾಗಿ ನಾವು 100% ಇದರಲ್ಲಿ ಸಕ್ಸಸ್ಫುಲ್ ಆಗ್ತಾ ಇಲ್ಲ. ಓಕೆ, ಆಮೇಲೆ ಸಾಮಾಜಿಕವಾಗಿ ಆಮೇಲೆ ಆರ್ಥಿಕವಾಗಿ ಮುಂದುವರೆದ ಒಂದು ಸಾಮಾಜಿಕ ಗುಂಪು ಮತ್ತು ವರ್ಗಗಳಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಹೆಚ್ಚಾಗಿ ಕಂಡುಬರ್ತದೆ. ಅಂದರೆ ನಿಮ್ಗೆ ಹೇಳ್ದಂಗೆ ಆಲ್ರೆಡಿ ತುಂಬ ಮುಂದುವರೆದಿರ್ತಕ್ಕಂಥವ್ರ ಹತ್ರ, ಆಮೇಲೆ ಎಜುಕೇಟೆಡ್ ಪೀಪಲ್ ಹತ್ರ, ಆಮೇಲೆ ತುಂಬ ಹೈಯರ್ ಕ್ಲಾಸಸ್ ಪೀಪಲಲ್ಲಿ ಕೂಡ ಇದು ಜಾಸ್ತಿಯಾಗಿ ಕಾಣ್ತಾ ಇದೆ ಅಂತಕ್ಕಂಥದ್ದು. ಆಮೇಲೆ ಆ್ಯಕ್ಚುಲಿ ಹೆಣ್ಣು ಭ್ರೂಣ ಹತ್ಯೆಯ ಬೇಸಿಕ್ ಅಂದರೆ ನಾವು ಮೂಲ ಬೇರನ್ನ ಹುಡುಕ್ತಾ ಹೋದ್ರೆಗಿನ ನಮಗೆ ಎಲ್ಲಿಂದ ಸಿಗುತ್ತೆ ಇದು ಅಂತಕ್ಕಂಥದ್ದು. ಅಂದರೆ ಇದರ ಮೂಲ ಬೇರುಗಳು ಎಲ್ಲಿ ತೊಗೊಂಡೋಗುತ್ತಂದರೆ ಮದುವೆ ಮತ್ತು ವಂಶ ಪಾರಂಪರ್ಯದಲ್ಲಿ ನೋಡ್ಕೋಬೋದು ಇದನ್ನು. ಓಕೆ, ಅಂದರೆ ಈಗ ಏಕೆ ಅಂದರೆ ಮೂಲ ಕಾರಣ ಏನು ಅಂತಂದರೆ, ಫಸ್ಟ್ ನಾವು ನೋಡೋದು, ಈಗ ಯಾರನ್ನೇ ಕೇಳ್ಬೋದು ನೀವು, ಈ ಹೆಣ್ಣು ಹುಟ್ಟಿತು ಅಂದ ತಕ್ಷಣಗಿನ ಎಲ್ಲಿವರೆಗೆ ಯೋಚನೆ ಮಾಡ್ತಾಳೆ ಅಂದರೆ, ಈಗ ತಾನೇ ಹುಟ್ಟಿರ್ತಕ್ಕಂಥ ಹೆಣ್ಣಿಗೆ ಅವಳಿಗೆ ಮದುವೆಗೆ ಆಗ್ತಕ್ಕಂತಹ ಖರ್ಚು ಎಷ್ಟಾಗ್ಬೋದು ಅಂತಕ್ಕಂತಹ ಮೈಂಡು ಅವ್ರ ಪೇರೆಂಟ್ಸ್ಗೆ ಬರ್ತಾ ಇರುತ್ತೆ. ಸೊ ಫಸ್ಟ್ ಅದು ಒಂದು ಪಾಯಿಂಟು. ಆಮೇಲೆ ವರದಕ್ಷಿಣೆ, ಆಮೇಲೆ ಆಕೆನ ಗಂಡನ ಮನೆಯವರು ಏನೇನು ಶೋಷಣೆ ಕೊಡ್ತಾರೋ ಅಂತಕ್ಕಂಥದ್ದು, ಅಂದರೆ ಇವ್ರ ಮೇಲೆ ಯಾವ ಥರ ನೋಡ್ಕೊತಾರೆ ಅಂತಕ್ಕಂಥದ್ದು, ಲೈಂಗಿಕ ಶೋಷಣೆಗಳು ತುಂಬ ಬೆಳಕಿಗೆ ಬರ್ತಾ ಇದ್ದಾವೆ. ಸೊ ಅದರಲ್ಲಿ ನಮ್ಮ ಮಗುಗೆ ಏನಾಗುತ್ತೋ ಅಂತಕ್ಕಂಥದ್ದು, ಆಮೇಲೆ ದೌರ್ಜನ್ಯಗಳು, ಆಮೇಲೆ ಸಾರ್ವಜನಿಕ ಸ್ಥಳಗಳಲ್ಲೇ ನಾವು ಹೆಣ್ಣು ಮಕ್ಕಳ ಮೇಲೆ ನಡೀತಕ್ಕಂತಹ ದೌರ್ಜನ್ಯಗಳಿಂದಾಗಿ ಜನ ಹೆಣ್ಣು ಅಂದರೆ ಹಿಂದೇಟಾಗ್ತಾ ಇದ್ದಾರೆ ಅಂತಕ್ಕಂಥದ್ದು. ಆಮೇಲೆ ವಂಶ ಪರಂಪರವಾಗಿ ಬಂದ ಒಂದು ಈ ಆಸ್ತಿ ಇದೆಯಲ್ಲ, ಅದಕ್ಕೆ ಮಗನೇ ಹಕ್ಕುದಾರ ಅಂತಕ್ಕಂಥದ್ದು ತುಂಬ ಜನ ಈಗೆಲ್ಲ ಕಡೆ ನಡೀತಾ ಇರ್ತಕ್ಕಂಥದ್ದು. ಹೆಚ್ಚೆಚ್ಚುವಾಗಿ ಏನಂದರೆ, ಒಂದು ಗಂಡು ಇರಬೇಕಪ್ಪ ಆಸ್ತಿ ನೋಡ್ಕೊಂಡು ಹೋಗಲಿಕ್ಕೆ, ಅಂದರೆ ಈ ಆಸ್ತಿಗೆ ಹಕ್ಕುದಾರ ಒಂದು ಗಂಡೆ ಅಂತಕ್ಕಂಥದ್ದನ್ನ ನಾವು ಸಾಮಾಜಿಕವಾಗಿ ರೂಪಿಸ್ಬಿಟ್ಟಿದ್ದೀವಿ ಅಂತಕ್ಕಂಥದ್ದು. ಓಕೆ, ಆ್ಯಕ್ಚುಲಿ ಇವೆಲ್ಲ ಒಂದು ಪುರುಷ ಪ್ರಧಾನ, ಅಂದರೆ ನಾವು ಬಾಯ್ಸ್ಗೆ ಇಂಪಾರ್ಟೆಂಟ್ ಕೊಡ್ತೀವಿ ಅಂತಕ್ಕಂಥದ್ದು. ಆಮೇಲೆ ಈ ಒಂದು ಬಾಯ್ಸ್ಗೆ ಇಂಪಾರ್ಟೆಂಟ್ ಕೊಡೋದ್ರಿಂದನೇ ಈ ಒಂದು ಹೆಣ್ಣು ಭ್ರೂಣ ಹತ್ಯೆ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ. ಆಮೇಲೆ ಮಹಿಳೆಯರ ಬಗ್ಗೆ ನಾವು ತೋರಿಸ್ತಕ್ಕಂತಹ ತಾರತಮ್ಯ ಕೂಡ ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟು
ಹಸಿವು ಮತ್ತು ಅಪೌಷ್ಟಿಕತೆ. ಸೊ ಹಸಿವು ಅಂದರೆ ಏನು? ಫಸ್ಟು ಅಂದರೆ ಒಂದು ನಿಗದಿತವಾಗಿರ್ತಕ್ಕಂಥ ಆಹಾರ ಒಬ್ಬ ವ್ಯಕ್ತಿಗೆ ನಿರಂತರವಾಗಿ ಸಿಗದೇ ಇರತಕ್ಕಂಥದ್ದು. ಅಂದರೆ ಇವತ್ತು 3 ಒಪ್ಪತ್ತು ತಿಂದ, ನಾಳೆ ಒಂದೇ ಒಪ್ಪತ್ತು ತಿಂತಾನೆ, ನಾಡಿದ್ದು 4 ಒಪ್ಪತ್ತು ತಿಂತಾನೆ, ಈ ಥರ ಅಲ್ಲ. ಅಂದರೆ ಒಂದು ಪರ್ಟಿಕ್ಯುಲರಾಗಿ ಒಂದು ಪೌಷ್ಟಿಕ ಆಹಾರ ಅಂತ ನಾವೇನು ಸೂಚಿಸೇ ಇರುತ್ತಲ್ಲ, ಅಂತಹ ಒಂದು ಪೌಷ್ಟಿಕ ಆಹಾರ ಅವನಿಗೆ ನಿರಂತರವಾಗಿ ಸಿಗ್ತಾ ಇರಬೇಕು. ಕಂಟಿನ್ಯೂಸ್ ಆಗಿ ಡೈಲಿಗೆ 3 ಟೈಮ್ಸ್ ಅಂದರೆ 3 ಟೈಮ್ಸ್ ಅವನಿಗೆ ಸಿಗ್ತಾ ಇರಬೇಕು. ಅದನ್ನು ನಾವು ಯಾವ ಪಕ್ಷದಲ್ಲಿ ಸಿಗಲ್ಲೋ ಅದನ್ನು ನಾವು ಹಸಿವು ಅಂತ ಹೇಳಿ ಕರಿತೀವಿ. ಈ ಒಂದು ಪೌಷ್ಟಿಕಾಂಶಗಳ ಅಥವಾ ಪೋಷಕಾಂಶಗಳ ಕೊರತೆ ಏನಿದೆಯಲ್ಲ, ಅದನ್ನು ನಾವು ಕಾಣದ ಹಸಿವು ಅಂತ ಹೇಳಿ ಕರಿತೀವಿ. ಓಕೆ. ಸೊ ಈ ನಾವು ಆರೋಗ್ಯವಾಗಿರಬೇಕು ಅಂತಂದರೆ, ಓಕೆ, ನಾವು ಆರೋಗ್ಯವಾಗಿರ್ಬೇಕಂದ್ರೆ ಕೆಲವೊಂದು ಪೋಷಕಾಂಶಗಳು ನಮಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ಸಿಗಬೇಕು. ಏನೇನೆಂದರೆ ಪಿಷ್ಟ, ಕೊಬ್ಬು, ಆಮೇಲೆ ವಿಟಮಿನ್, ಲವಣಗಳು ಇದಾವಲ್ಲ, ಆಮೇಲೆ ಕೆಲವೊಂದು ಪೋಷಕಾಂಶಗಳು ಇವೆಲ್ಲ ನಮಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ಸಿಕ್ಕರೆ ನಾವು ಆರೋಗ್ಯವಾಗಿರ್ತೀವಿ ಅಂತಕ್ಕಂಥದ್ದು. ಸೊ ಅದಕ್ಕೋಸ್ಕರ ಅಂತಲೇ ಕೆಲವೊಂದು ಸಂಸ್ಥೆಗಳಿದ್ದಾವೆ. ನಿಮಗೆ ಇದು ವಿಶ್ವಸಂಸ್ಥೆಯ ಸಂಘ ಸಂಸ್ಥೆಗಳಲ್ಲಿ ಅಥವಾ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಹೇಳಬೇಕಾದ್ರೆ 3ನೆಯ ಅಂಗಸಂಸ್ಥೆ ಯಾವುದಂತ ನಿಮಗೆ ನಾನು ಹೇಳಿದ್ದೀನಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಒಂದು 3ನೆಯ ಅಂಗಸಂಸ್ಥೆಯ ಕೆಳಗಡೆ ಇದು ಬರುತ್ತೆ. ಏನು? IFO ಆಗಿರ್ಬೋದು, ಆಮೇಲೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಆಗಿರ್ಬೋದು, ಓಕೆ, ಆಮೇಲೆ WHO ಆಗಿರ್ತಕ್ಕಂಥದ್ದು ಬರುತ್ತೆ. ಒಂದು ಸಲ ನೀವು ಆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆ. ಸೊ ಆಹಾರ ಮತ್ತು ಕೃಷಿ ಸಂಸ್ಥೆ, ದಟ್ ಇಸ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಪ್ರಕಾರ ಅದೇನು ತಿಳಿಸುತ್ತೆ ಅಂದರೆ, ಪ್ರತಿ ದಿನಕ್ಕೆ ಅಗತ್ಯವಾದ ಬೇಕಾಗುವಷ್ಟು ಕ್ಯಾಲರಿ ಪೂರೈಕೆ ಏನಿದೆಯಲ್ಲ, ಅದಿಷ್ಟೇ ಕ್ಯಾಲರೀಸ್ ಒಬ್ಬ ವ್ಯಕ್ತಿಗೆ ನಾವು ಪೌಷ್ಟಿಕ ಆಹಾರ ಅಂತಂದರೆ ಅವನಿಗೆ ಎಷ್ಟು ಕ್ಯಾಲರೀಸ್ ಹೋಗ್ಬೇಕಂದ್ರೆ ಒಂದು ದಿನಕ್ಕೆ 1820 ಕ್ಯಾಲರಿ ಅವನಿಗೆ ಅಗತ್ಯವಾಗಿ ಬೇಕೇ ಬೇಕು. ಸೊ ಇಷ್ಟು ಕ್ಯಾಲರೀಸ್ ಒಬ್ಬ ಮನುಷ್ಯ ತೊಗೊಂಡಿದ್ದಾನೆ ಅಂದರೆ ಅವನು ಪೌಷ್ಟಿಕವಾದ ಆಹಾರ ತೊಗೊತಿದ್ದಾನೆ ಅಂತ ಹೇಳಿ ಹೇಳ್ತೀವಿ. ಓಕೆ. ಒಂದು ವೇಳೆ ಕನಿಷ್ಠ ಮಟ್ಟಕ್ಕಿಂತ ಅಂದರೆ ಯಾವಾಗ ನಾವು ಇದನ್ನು ಅಪೌಷ್ಟಿಕತೆ ಅಂತಕ್ಕಂಥ ವರ್ಡನ್ನು ನಾವು ಯೂಸ್ ಮಾಡ್ತೀವಿ ಅಂತಂದರೆ 1632 ಕ್ಯಾಲರೀಸ್ಗಿಂತ ಕಡಿಮೆ ಪ್ರಮಾಣದಲ್ಲಿ ನಾವು ತೊಗೊಂಡಾಗ ನಾವು ಇವರು ಅಪೌಷ್ಟಿಕ ಆಹಾರ ತೊಗೊತಿದ್ದಾರೆ ಅಂತ ಹೇಳಿ ಕರಿತೀವಿ. ಓಕೆ. ಆಮೇಲೆ ಪ್ರತಿಯೊಂದು ವ್ಯಕ್ತಿಗೂ ವಯಸ್ಸು ಇರ್ಬೋದು, ಅವ್ರು ಮಾಡ್ತಕ್ಕಂಥ ಕೆಲಸ ಇರ್ಬೋದು, ಅವರು ವಾಸಿಸ್ತಕ್ಕಂತಹ ಪ್ಲೇಸ್ ಇರ್ಬೋದು, ಆಮೇಲೆ ಅಲ್ಲಿರ್ತಕ್ಕಂಥ ವಾತಾವರಣ ಇರ್ಬೋದು, ಇದರ ಒಂದು ಆಧಾರದ ಮೇಲೆ ನಾವು ಬದುಕಿರಲು ಒಬ್ಬ ವ್ಯಕ್ತಿಗೆ ಕನಿಷ್ಠವಾಗಿ ನೀಡ್ತಕ್ಕಂಥ ಆಹಾರ ಅಗತ್ಯಗಳನ್ನು ವೈದ್ಯಕೀಯ ಸಮಾಜಶಾಸ್ತ್ರೀಯ ಅಧ್ಯಯನಗಳು ನಿಗದಿಪಡಿಸುತ್ತೆ. ಅಂದರೆ ಏನರ್ಥ ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿಗೆ ಅಂದರೆ ಅವನು ಹುಟ್ಟಿದಾಗಲಿಂದ ಅವನು ಇಷ್ಟು ಇದ್ದಾಗೆ ಇಷ್ಟು ಒಂದು ಪೌಷ್ಟಿಕ ಆಹಾರ ಬೇಕಾಗಿರುತ್ತೆ ಅಂತಕ್ಕಂಥದ್ದು. ಆಮೇಲೆ ಅವನು ಇಷ್ಟು ಕೆಲಸ ಮಾಡ್ತಿರ್ತಾನೆ ಅಂದರೆ ಈಗ ಸಪೋಸ್ ಈಗ ಯಾರೋ ಒಬ್ಬರು ಟೀಚರ್ ಇದ್ದಾರೆ, ಅವರು ಜಾಸ್ತಿ ಕೂತ್ಕೊಂಡಿರ್ತಾರೆ, ಇಲ್ಲ ಸ್ವಲ್ಪ ಟೈಮಲ್ಲಿ ನಿಂತ್ಕೊಂಡಿರ್ತಾರೆ. ಓಕೆ. ಇವರಿಗೆ ಯಥೇಚ್ಛವಾಗಿ ಫುಡ್ ಬೇಕಾಗಲ್ಲ. ಓಕೆ. ಅದೇ ಒಬ್ಬ ಯಾರಾದರೂ ಕೃಷಿಯಲ್ಲಿ ಕೆಲಸ ಮಾಡ್ತಿರ್ತಾನೆ ಅಥವಾ ಗಣಿಗಾರಿಕೆಯಲ್ಲಿ ಕೆಲಸ ಮಾಡ್ತಿರ್ತಾನೆ ಅಂದರೆ ಅವ್ರಿಗೆ ಸಿಗ್ತಕ್ಕಂಥ ಆಹಾರದ ಪ್ರಮಾಣ ಜಾಸ್ತಿ ಆಗಬೇಕಾಗಿರುತ್ತೆ. ಅಂದರೆ ಹಾಗೆ ಅವ್ರು ಮಾಡ್ತಕ್ಕಂಥ ಕೆಲಸ, ಆಮೇಲೆ ಅವರು ವಾಸಿಸ್ತಕ್ಕಂಥ ಸ್ಥಳ ಇರ್ಬೋದು. ಸೊ ಈಗ ಮರುಭೂಮಿಯಲ್ಲಿ ಕೆಲವೊಬ್ರು ವಾಸ ಮಾಡ್ತಿರ್ತಾರೆ, ಅವ್ರಿಗೆ ಯಥೇಚ್ಛವಾಗಿ ನಾವು ಆಹಾರ ಕೊಡಲಿಕ್ಕಾಗಲ್ಲ. ಓಕೆ. ಅವ್ರಿಗೇನೆಂದರೆ ಜಾಸ್ತಿ ಪ್ರಮಾಣದಲ್ಲಿ ನೀರು ಬೇಕಾಗಿರುತ್ತೆ. ಓಕೆ. ಅವ್ರಿಗೆ ಊಟದ ಪ್ರಮಾಣ ಕಡಿಮೆ ಆಗುತ್ತೆ. ಅದೇ ನೀವೇನಾದರೂ ಸ್ವಲ್ಪ ಶೀತ ವಾತಾವರಣದ ಕಡೆಯಲ್ಲಿ ಅಂದರೆ ಅಲ್ಲಿ ವಾಸಿಸ್ತಕ್ಕಂಥ ಜನಕ್ಕೆ ಊಟದ ಪ್ರಮಾಣ ಜಾಸ್ತಿ ಬೇಕಾಗ್ತಾ ಇರುತ್ತೆ. ಓಕೆ. ಓಕೆ. ಅಂದರೆ ಈ ಥರನಾದ ಒಂದು ನಾವು ಟೋಟಲ್ ಪರಿಸ್ಥಿತಿಗಳ ಆಧಾರದ ಮೇಲೆ ಆ ವ್ಯಕ್ತಿಗೆ ಬೇಕಿರ್ತಕ್ಕಂತಹ ಪೌಷ್ಟಿಕಾಂಶಗಳನ್ನು ಅಥವಾ ನಿಗದಿತ ಒಂದು ಆಹಾರವನ್ನು ನಾವು ಯಾರು ಸೂಚಿಸ್ತಾರೆ ಅಂತಂದರೆ ವೈದ್ಯಕೀಯ ಸಮಾಜಶಾಸ್ತ್ರೀಯ ಅಧ್ಯಯನಗಳು ನಿಗದಿಪಡಿಸಿರ್ತವೆ. ಅಂದರೆ ಇಷ್ಟಿಷ್ಟು ಕೊಡಬೇಕು ಇವರಿಗೆ ಅಂತಕ್ಕಂಥದ್ದು. ಸೊ ಈ ಹಸಿವನ್ನು ಸೂಚನೆ ಮಾಡಲಿಕ್ಕೆ ಏನಾದರೂ ಇದ್ದಾವೆ ನಮ್ಮಲ್ಲಿ ಸೂಚಕಗಳು? ಅಂದರೆ ಆ ಹಸಿವಿನ ಇದ್ದಾವೆ. ಹೇಗೆಂದರೆ ಹಸಿವಿಗೆ ಕೆಲವೊಂದು ಮುಖಗಳಿದ್ದಾವೆ, ಅಂದರೆ ಕೆಲವೊಂದು ಫೇಸಸ್ ಅಂತ ಕರಿತೀವಿ. ಏನಂದರೆ ಫಸ್ಟು ಬದುಕಿರಲು ಅಗತ್ಯವಾಗಿ ಬೇಕಾದಷ್ಟು ಆಹಾರ ಸಿಗದೇ ಇರತಕ್ಕಂಥದ್ದನ್ನ ಹಸಿವನ್ನು ಸೂಚಿಸುತ್ತೆ. ಆಮೇಲೆ ಸತತ ಆಹಾರದ ಮತ್ತು ಪೋಷಕಾಂಶಗಳ ಕೊರತೆಯಿಂದ ನಮಗೆ ನಿಶಕ್ತಿ ಆಗೋದು, ತೀವ್ರ ಅನಾರೋಗ್ಯ ಆಗತಕ್ಕಂಥದ್ದು, ವಿಕಲಾಂಗತೆ ಆಗ್ತಕ್ಕಂಥದ್ದು, ಆಮೇಲೆ ಇದ್ದಕ್ಕಿದ್ದಂಗೆ ಅಕಾಲಿಕ ಮರಣ ಆಗ್ತಕ್ಕಂಥದ್ದು. ಸೊ ಇವೇನು ತೋರಿಸುತ್ತಂದರೆ ಇವು ಹಸಿವನ್ನು ತೋರಿಸುತ್ತೆ. ಡೈರೆಕ್ಟಾಗಿ ನಾವು ಹಸಿವನ್ನು ಮೆಜರ್ಮೆಂಟ್ ಮಾಡೋಕ್ಕಾಗಲ್ಲ. ಈ ಒಂದು ಇಂಡೈರೆಕ್ಟ್ ವೇಸಿಂದ ನಾವು ಇವು ಹಸಿವಿಗೆ ಕಾರಣ ಅಂತ ಹೇಳ್ಬೋದು. ಓಕೆ. ಆಮೇಲೆ ಈ ಹಸಿವಿನ ಸೂಚ್ಯಂಕವನ್ನು ನಾವು ಹೆಂಗೆ ರೂಪಿಸಲಾಗುತ್ತೆ ಅಂತಂದರೆ ಪ್ರೀವಿಯಸ್ ರೆಕಾರ್ಡು, ಅಂದರೆ ಇಲ್ಲಿವರೆಗೆ ಎಷ್ಟು ಜನ ಸತ್ತರು, ಎಷ್ಟು ಜನಕ್ಕೆ ಅಪೌಷ್ಟಿಕತೆಯಿಂದಾಗಿ ಅನಾರೋಗ್ಯ ಆಗ್ತಿದ್ದಾರೆ, ಅಂದರೆ ಈ ಒಂದು ರೆಕಾರ್ಡ್ ಮೇಲೇ ಈ ಒಂದು ಹಸಿವಿನ ಸೂಚಕವನ್ನು ರೂಪಿಸಲಾಗ್ತದೆ. ಓಕೆ.
ನೆಕ್ಸ್ಟ್ ಆ್ಯಕ್ಚುಲಿ ಹಸಿವಿನ ಸೂಚಕವನ್ನು ನಾವು ಪ್ರಮುಖವಾಗಿ 3 ಅಂಶಗಳಿಂದ ನಾವು ತಿಳಿಬೋದು. ಫಸ್ಟ್ನೇದಂದರೆ ಕನಿಷ್ಠಾದಂಥ ಒಂದು ಕ್ಯಾಲರಿ ದೊರಕದೇ ಇರತಕ್ಕಂಥದ್ದು. ಅಂದರೆ ಈಗ ನಾವು ಒಂದು ಊಟ ಮಾಡ್ತೀವಿ ಅಂದರೆ ಅದರಲ್ಲಿ ಮಿನಿಮಮ್ ಕ್ಯಾಲರೀಸು ನಮಗೆ ಅದರಿಂದ ಸಿಗದೇ ಇರತಕ್ಕಂಥದ್ದು. ಇಷ್ಟು ಪರ್ಸೆಂಟೇಜ್ ನಿಮಗೆ ಪ್ರತಿಯೊಂದು, ಈಗ ನೀವು ಫುಡ್ ಪ್ಯಾಕೆಟ್ಸ್ನ ಪರ್ಚೇಸ್ ಮಾಡ್ತೀವಿ ಅಂದರೆ ಅದ್ರ ಮೇಲೆ ಎಷ್ಟು ಪರ್ಸೆಂಟ್ ಕ್ಯಾಲರೀಸ್ ಇದೆ, ಅಂದರೆ ಎಷ್ಟು ಕ್ಯಾಲರೀಸ್ ಇದ್ದಾವೆ ಅಂತ ಅದರಲ್ಲಿ ತೋರಿಸಿರ್ತಾರೆ. ಅಂದರೆ ನಮ್ಮ ಪರ್ ಡೇ ಟೋಟಲ್ ತಿಂತಕ್ಕಂಥ ಫುಡ್ಡಲ್ಲಿ ನಮಗಿರ್ತಕ್ಕಂತಹ 1632 ಅಂತ ನಾವೇನು ತೋರಿಸ್ತೀವಲ್ಲ ಕ್ಯಾಲರೀಸ್ ಪ್ರಮಾಣ, ಅಷ್ಟು ಸಿಗದೇ ಇರತಕ್ಕಂಥ ಆಹಾರವನ್ನು ನಾವು ತಿಂತಕ್ಕಂಥದ್ದು. ಆಮೇಲೆ ನಾವು ಪ್ರತಿಯೊಂದು ವಯಸ್ಸಿಗೂ ಕೂಡ ಓಕೆ ಇಷ್ಟು ವೆಯ್ಟ್ ಅಂತಿರುತ್ತೆ. ಅದೇ ಥರ ಸರಾಸರಿ ತೂಕಕ್ಕಿಂತ ಕಡಿಮೆ ತೂಕ ಇರ್ತಕ್ಕಂಥದ್ದು, ಅಂತಹ ಒಂದು 5 ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳ ಟೋಟಲ್ ಪರ್ಸೆಂಟೇಜ್. ಓಕೆ, ಆಮೇಲೆ 5 ವರ್ಷದವರೆಗಿರ್ತಕ್ಕಂತಹ ಮಕ್ಕಳ ಮರಣದ ಪರ್ಸೆಂಟೇಜ್. ಅಂದರೆ ಒಂದು ನಂಬರ್ ಬೇಕೀಗ ನಮಗೆ ಹಸಿವಿನ ಸೂಚಕವನ್ನು ನಾವು ತಯಾರು ಮಾಡಬೇಕು ಅಂದರೆ ಈ 3 ಪಾಯಿಂಟ್ಸ್ ಏನಿದಾವಲ್ಲ, ಅಂದರೆ ಪರ್ಸೆಂಟೇಜ್ ಆಫ್ ಕ್ಯಾಲರೀಸ್ ನಾವೇನು ತೊಗೊತೀವಲ್ಲ, ಅಂದರೆ ಎಷ್ಟು ಜನ, ಅಂದರೆ ಈಗ ಎಷ್ಟು ಪರ್ಸೆಂಟೇಜ್, ಈಗ ನಮ್ಮ ಭಾರತದಲ್ಲಿ 130 ಕೋಟಿ ಜನಸಂಖ್ಯೆ ಇದೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಒಂದು 15% ಜನಸಂಖ್ಯೆ ನಮಗೆ ಪ್ರತಿದಿನಕ್ಕೆ ಏನು ಪರ್ ಡೇ ಮಿನಿಮಮ್ ಕ್ಯಾಲರೀಸ್ ತೊಗೊತಿಲ್ಲ ಅಂತ ಇಟ್ಕೊಳ್ಳೋಣ. ಓಕೆ, ಪ್ಲಸ್ ಸರಾಸರಿ ತೂಕಕ್ಕಿಂತ ಕಡಿಮೆ ತೂಕ ಇರ್ತಕ್ಕಂಥವ್ರು, ಟೋಟಲ್ ನಮ್ಮ ಒಂದು ಚೈಲ್ಡ್ 5 ವರ್ಷದಲ್ಲಿರ್ತಕ್ಕಂತಹ ಮಕ್ಕಳೇನಿದಾರಲ್ಲ, ಸರಿಸುಮಾರು ಒಂದು 15 ಕೋಟಿ ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. 15 ಕೋಟಿ ಜನದಲ್ಲಿ ಒಂದು 20%, ಓಕೆ, ಇಷ್ಟು ಪರ್ಸೆಂಟೇಜ್ ನಮಗೆ ಏನು ಕಡಿಮೆ ತೂಕ ಇದ್ದಾರೆ ಟೋಟಲಲ್ಲಿ ಅಂತಕ್ಕಂಥದ್ದು. ಅದೇ ಥರ ಈ ಒಂದು 5 ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳಲ್ಲಿ ಟೋಟಲಾಗಿ ಒಂದು 10% ಮಕ್ಕಳು ಸಾಯ್ತಾ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಸೊ ಈ ಟೋಟಲ್ ಈ ಪರ್ಸೆಂಟೇಜ್ಗಳನ್ನ ತೆಗೆದುಬಿಟ್ಟು ಇದನ್ನು ಡಿವೈಡ್ ಡಿವೈಡ್ ಮಾಡಿದ್ರೆ ಇಲ್ಲಿ ಬರ್ತಕ್ಕಂತಹ ನಂಬರ್ನ ಇದು ಹಸಿವಿನ ಸೂಚಕ ಆಗಿರುತ್ತೆ. ಓಕೆ, ಸೊ ಈ ವಿಶ್ವ ಬ್ಯಾಂಕ್ ಈ ಸೂಚಕಗಳನ್ನ ಆಧಾರವಾಗಿ ಇಟ್ಟುಕೊಂಡು ಇದು ಭಾರತದಲ್ಲಿ ಸೂಚಿಸಿರುವಂತೆ, ಯಾವುದು ವಿಶ್ವ ಬ್ಯಾಂಕ್ ಏನು ಸೂಚನೆ ಮಾಡಿದೆ ಅಂದರೆ ಪ್ರಪಂಚದಲ್ಲೇ ಹೆಚ್ಚಿನ ಮಕ್ಕಳು ಹಸಿವು ಮತ್ತು ಅಪೌಷ್ಟಿಕದಿಂದ ಬಳಲ್ತಾ ಇದ್ದಾರೆ. ಓಕೆ, ಹಾಗೆ ಕಡಿಮೆ ತೂಕ ಇರ್ತಕ್ಕಂತಹ ಮಕ್ಕಳು ಕೂಡ ಭಾರತದಲ್ಲೇ ಇದ್ದಾರೆ. ಅರ್ಥ ಆಯ್ತಾ ನಿಮಗೆ? ಅಂದರೆ ಈ ಒಂದು ವಿಶ್ವ ಬ್ಯಾಂಕ್ನ ಪ್ರಕಾರ ಭಾರತದಲ್ಲಿಯೇ ಅತಿ ಹೆಚ್ಚು ಮಕ್ಕಳು ಹಸಿವು ಮತ್ತು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಹಾಗೆ ಕಡಿಮೆ ತೂಕ ಇರತಕ್ಕಂತಹ ಮಕ್ಕಳು ಕೂಡ 5 ವರ್ಷದೊಳಗಿರ್ತಕ್ಕಂತಹ ಕಡಿಮೆ ತೂಕ ಇರತಕ್ಕಂತಹ ಮಕ್ಕಳು ಕೂಡ ಅತಿ ಹೆಚ್ಚಾಗಿ ಭಾರತದಲ್ಲೇ ಇದ್ದಾರೆ ಅಂತಕ್ಕಂಥದ್ದು. ಅಂದರೆ ಇದು ಎಲ್ಲೋ ವಿಶ್ವ ಮಟ್ಟದಲ್ಲಿ ನಮ್ಮ ಭಾರತವನ್ನು ನೋಡ್ತಕ್ಕಂತಹ ಏನು ವ್ಯೂ ಇದೆಯಲ್ಲ ಅದು ನೆಗೆಟಿವ್ ಆಗುತ್ತೆ. ಅಂದರೆ ಈ ಥರನಾದಂತಹ ಪಾಯಿಂಟ್ಸ್ ನಮಗೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ಸೊ ಇದೇನು ಸೂಚಿಸುತ್ತಂದರೆ ಇದು ಮಕ್ಕಳ ಒಂದು ಚಲನೆಯನ್ನು, ಅವರ ಒಂದು ಸಂತಾನೋತ್ಪತ್ತಿಯನ್ನು ಮತ್ತು ಆರ್ಥಿಕ ಬೆಳವಣಿಗೆ ಜೊತೆಗೆ ಇರ್ತಕ್ಕಂತಹ ಸಂಬಂಧವನ್ನು ಇದು ಸೂಚಿಸುತ್ತೆ. ಓಕೆ, ಸೊ ನಿಮಗಿಲ್ಲೊಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಏನಪ್ಪ ಅಂದರೆ 2019ರ ಒಂದು ಜಾಗತಿಕ ಅಂದರೆ ವಿಶ್ವ ಹಸಿವಿನ ಸೂಚ್ಯಂಕದ ಪ್ರಕಾರ ಭಾರತ ಎಷ್ಟನೇ ರ್ಯಾಂಕ್ನಲ್ಲಿದೆ ಅಂತಕ್ಕಂಥದ್ದು. ನಾನಿಲ್ಲಿ ಗ್ಯಾಪ್ ಬಿಟ್ಟಿದ್ದೀನಿ. ಓಕೆ, ಇದು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ನನಗೆ ಇದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಮ ಭಾರತ ಇವಾಗ ಹಸಿವಿನ ಸೂಚ್ಯಂಕದಲ್ಲಿ ಎಷ್ಟನೇ ರ್ಯಾಂಕಲ್ಲಿದೆ ಅಂತಕ್ಕಂಥದ್ದು. ಓಕೆ, ನೆಕ್ಸ್ಟು ಅಪೌಷ್ಟಿಕತೆ. ಸೊ 2011ರ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 4 ನಿಮಗೆ ಆಲ್ರೆಡಿ ನೋಡಿದಂಗೆ ಆರೋಗ್ಯ ಸಮೀಕ್ಷೆ 3ರ ಪ್ರಕಾರ, ಇದು ಆರೋಗ್ಯ ಸಮೀಕ್ಷೆ 4ರ ಪ್ರಕಾರ ಏನಿದೆ ಅಂದರೆ ಕರ್ನಾಟಕದಲ್ಲಿ ಎಸ್ಪೆಷಲಿ ಗ್ರಾಮೀಣ ಪ್ರದೇಶದಲ್ಲಿ 24.3% ಮಹಿಳೆಯರು, ಆಮೇಲೆ ನಗರ ಪ್ರದೇಶದಲ್ಲಿ 16.2% ಮಹಿಳೆಯರಲ್ಲ, ಇವರ ಒಂದು ಬಾಡಿ ಮಾಸ್ ಇಂಡೆಕ್ಸ್ ಅಥವಾ ಬಾಡಿ ಮಾಸ್ ಸೂಚಿ ಅಂತಕ್ಕಂಥದ್ದು ಕನಿಷ್ಠ ಮಟ್ಟಕ್ಕಿಂತಲೂ ಕಡಿಮೆ ಇದೆ ಅಂತಕ್ಕಂಥದ್ದು. ಸೊ ಇಲ್ಲಿ ನಿಮಗೆ ಸರ್ ಬಾಡಿ ಮಾಸ್ ಇಂಡೆಕ್ಸ್ ಅಥವಾ ಬಾಡಿ ಮಾಸ್ ಸೂಚಿ ಅಂದರೆ ಏನು ಅಂತಂದರೆ, ಪ್ರತಿಯೊಂದು ವಯಸ್ಸಿಗೂ ಕೂಡ ನೀವು ಯಾವುದೇ ಒಂದು ಇವಾಗೆಲ್ಲ ನ್ಯೂಟ್ರಿಜಿನು ಅದು ಇದು ಅಂತ ಬಂದಿದೆ ಅಲ್ವಾ ಪ್ರಾಡಕ್ಟ್ಸ್ ಎಲ್ಲ ಮಾರ್ಕೆಟಲ್ಲಿ. ಸೊ ನೀವು ಅವ್ರ ಹತ್ರಕ್ಕೆ ಯಾರನ್ನೇ ಮೀಟ್ ಮಾಡೋಕೆ ಹೋದ್ರು ಕೂಡ, ಅಥವಾ ನೀವು ಕೆಲವೊಂದು ಹಾಸ್ಪಿಟ್ಲಲ್ಲಿ ಒಂದು ಚಾರ್ಟ್ ಹಾಕಿರ್ತಾರೆ. ಏನಪ್ಪ ಆ ಚಾರ್ಟಲ್ಲಿ ಏನು ಸೂಚಿಸಿರ್ತಾರೆ ಅಂದರೆ ಗಂಡು ಅಥವಾ ಹೆಣ್ಣು ಅಂತ 2 ಡಿವೈಡ್ ಮಾಡಿರ್ತಾರೆ. ಆಮೇಲೆ ಮುಂದೆ ಎತ್ತರ ಅಂತ ಕೊಟ್ಟಿರ್ತಾರೆ. ಓಕೆ, ಅದ್ರ ಮುಂದೆ ತೂಕ ಅಂತ ಬರೆದಿರ್ತಾರೆ. ಅಂದರೆ ಗಂಡಿನ ವಯಸ್ಸು
5 ವರ್ಷದವರೆಗೆ ಇರತಕ್ಕಂಥದ್ದು, ಆಮೇಲೆ 15 ವರ್ಷದ ಇರತಕ್ಕಂಥದ್ದು, 20 ವರ್ಷ ಇದ್ದರೆ ಎಷ್ಟಿರಬೇಕು, ಅವರಿಗೆ 40 ವರ್ಷ ಇದ್ದರೆ ಎಷ್ಟಿರಬೇಕು, 40ರಿಂದ 45 ವರ್ಷ, ಅಂದರೆ ಈ ವಯಸ್ಸಿನ ಅಂದರೆ ಈ ಒಂದು ರೇಂಜಲ್ಲಿ ಬರ್ತಕ್ಕಂತಹ ಗಂಡು ಆಗಿರ್ಬೋದು ಅಥವಾ ಹೆಣ್ಣು ಆಗಿರ್ಬೋದು, ಅಂದರೆ ಗಂಡಿಗೆ ಎಷ್ಟು ಎತ್ತರ ಇರಬೇಕು, ಆಮೇಲೆ ಹೆಣ್ಣು ಕೂಡ ಎಷ್ಟು ಎತ್ತರದಲ್ಲಿರಬೇಕು ಅಂತ ತೋರಿಸಿರ್ತಾರೆ. ಆಮೇಲೆ ಈಗ ಸಪೋಸ್ ಒಂದು 20 ವರ್ಷದ ಒಂದು ಹುಡುಗ ಇದ್ದಾನೆ ಅಂದರೆ ಓಕೆ, ಅವನಿಗೂ ಎಷ್ಟು ಎತ್ತರ ಇರಬೇಕು, ಓಕೆ, ಮತ್ತು ಎಷ್ಟು ತೂಕ ಇರಬೇಕು ಅಂತ ಇದನ್ನು ತೋರಿಸಿರುತ್ತೆ. ಅಂದರೆ ಈ ಚಾರ್ಟ್ ಪ್ರಕಾರ ನಾವು ಇಲ್ಲ ಅಂತಂದರೆ ಅದನ್ನು ನಾವು ಅಪೌಷ್ಟಿಕತೆ ಕಾರಣ ಅಂತ ಹೇಳಿ ಕರಿತೀವಿ. ಅದನ್ನೇ ನಾವು ಇದನ್ನು ಬಾಡಿ ಮಾಸ್ ಇಂಡೆಕ್ಸ್ ಅಥವಾ ಬಾಡಿ ಮಾಸ್ ಸೂಚಿ ಅಂತಲೂ ಕರಿತೀವಿ. ಸೊ ಅಂದರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ನಾವು ನೋಡೋದಾದರೆ 24% ಮಹಿಳೆಯರು, ನಗರ ಪ್ರದೇಶದಲ್ಲಿ ನೋಡಬೇಕಾದ್ರೆ 16% ಮಹಿಳೆಯರು ಈ ಒಂದು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಅಂದರೆ ಅವರ ಬಾಡಿ ಮಾಸ್ ಇಂಡೆಕ್ಸ್ ಅವರ ಒಂದು ಏಜ್ಗೆ ತಕ್ಕನಂಗೆ ಇಲ್ಲ ಅಂತಕ್ಕಂಥದ್ದು. ಓಕೆ, ಅದೇ ಥರ ಈ 6ರಿಂದ 56 ತಿಂಗಳ ಮಕ್ಕಳಲ್ಲಿ, 56 ತಿಂಗಳು ಅಂದರೆ ಎಷ್ಟು ವರ್ಷ ಆಗುತ್ತೆ, 5 ಇಯರ್ಸ್. ಓಕೆ, ಅಂದರೆ ಈ 5 ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳಲ್ಲಿ 60% ಮಕ್ಕಳು, ಆಮೇಲೆ ಗರ್ಭಿಣಿಯರಲ್ಲಿ 45% ಮಹಿಳೆಯರಿದೆಲ್ಲ ಇವರು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಓಕೆ, ಆಮೇಲೆ ಈಗ ಆಲ್ರೆಡಿ ಮದುವೆ ಆಗಿರೋರಲ್ಲಿ, ಒಂದು ವೇಳೆ ಮದುವೆ ಆಗಿದ್ದಾರೆ ಅಂತ ಇಟ್ಕೊಳ್ಳಿ ಹೆಣ್ಮಕ್ಳು, ಸೊ ಅಂಥದ್ರಲ್ಲಿ 80% ಮಹಿಳೆಯರಿದ್ರಲ್ಲ ಇವರು ಕೌಟುಂಬಿಕ ನಿರ್ಧಾರದಲ್ಲಿ ಅತಿ ವಿರಳವಾಗಿ ಭಾಗವಹಿಸ್ತಾರೆ. ಅಂದರೆ ಇಷ್ಟು 80% ಕೌಟುಂಬಿಕವಾಗಿ, ಅಂದರೆ ಮನೇಲಿ ಏನೇ ಒಂದು ಡಿಸಿಷನ್ ತೊಗೋಬೇಕಂದ್ರೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರೋಲ್ಲ, ಅಲ್ಲಿ ಬರೀ ಪುರುಷ ಪ್ರಧಾನ ಇರ್ತಕ್ಕಂಥದ್ದು. ಅಂದರೆ ಕೇವಲ 20% ಮಹಿಳೆಯರು ಮಾತ್ರ ಈ ಒಂದು ಕೌಟುಂಬಿಕ ನಿರ್ಧಾರಗಳಲ್ಲಿ ಭಾಗವಹಿಸ್ತಿದ್ದಾರೆ ಅಂತಕ್ಕಂಥದ್ದು. ಓಕೆ, ಆಮೇಲೆ 70% ಏನಿದಾರಲ್ಲ ಇವರು ತನ್ನ ಗಂಡನಿಂದಲೇ ಹಿಂಸೆಗೆ ಒಳಪಡ್ತಿದ್ದಾರೆ ಅಂತಕ್ಕಂಥದ್ದು. ಓಕೆ, ಅಂದರೆ ಇದು 79.5 ಅಂತಕ್ಕಂಥದ್ದು, ಇದು 79.5 ಅಂತ ಏನು ಬಂದಿದೆಯಲ್ಲ ಇದು 79.5 ಈ ಥರ ಬರ್ಕೊಳ್ರಿ. 79.5% ಮಹಿಳೆಯರಿಂದ್ರಲ್ಲ ಈ ಅಂದರೆ ಆಲ್ಮೋಸ್ಟ್ 80% ಮಹಿಳೆಯರು ಇಲ್ಲಿ ಕೂಡ ಗಂಡನಿಂದಲೇ ಹಿಂಸೆಗೆ ಒಳಪಡ್ತಿದ್ದಾರೆ ಅಂತಕ್ಕಂಥದ್ದು. ಆಮೇಲೆ 33% ಮಹಿಳೆಯರು, ಆಮೇಲೆ 28% ಮಹಿಳೆಯರಿಂದ್ರಲ್ಲ ಇವರು ಬಾಡಿ ಮಾಸ್ ಇಂಡೆಕ್ಸ್ನಲ್ಲಿ ಸೂಚಿಸಿರ್ತಕ್ಕಂತಹ ತೂಕಕ್ಕಿಂತ ಕಡಿಮೆ ತೂಕವನ್ನು ಹೊಂದಿದ್ದಾರೆ ಮದುವೆ ಆಗಿರೋದ್ರಲ್ಲಿ ಅಂತ ಇಷ್ಟು ಪಾಯಿಂಟ್ಸ್ ಏನಿದಾವಲ್ಲ ತೋರಿಸ್ತಾ ಇದೆ. ಇವು ತುಂಬ ಇಂಪಾರ್ಟೆಂಟ್, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಓಕೆ, ನಿಮ್ಗೆ ಅರ್ಥ ಆಗೋ ಥರ ಬರೆದಿದೆ, ಇದರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಇದನ್ನೆಲ್ಲ ಸಪ್ರೇಟ್ ಮಾಡಿ ಬರೆದಿರ್ತಕ್ಕಂಥದ್ದು. ಓಕೆ, ನೀಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ಹಾಗೆ 15ರಿಂದ 35 ತಿಂಗಳ ವಯೋಮಾನದ 79% ಅಂದರೆ ಆಲ್ಮೋಸ್ಟ್ 80% ಮಕ್ಕಳು, ಅಂದರೆ 3 ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳು, ಹಾಗೆ 15ರಿಂದ 49 ವರ್ಷ ವಯಸ್ಸಿರ್ತಕ್ಕಂತಹ 56% 56% ಮಹಿಳೆಯರು ಮತ್ತು 58% ಗರ್ಭಿಣಿಯರು. ಯಾವ ವಯಸ್ಸಿನವರು? 49 ವರ್ಷ ವಯಸ್ಸಿನ ಒಳಗಿರ್ತಕ್ಕಂಥವ್ರು. ಆಮೇಲೆ ಅದೇ ಥರ 15ರಿಂದ 49 ವರ್ಷ ವಯಸ್ಸಿನ 24% ಪುರುಷರು ಏನಿದಾರಲ್ಲ, ಅಂದರೆ ಈ ಮೂವರು ಏನಿದಾರಲ್ಲ ಇವರು ಆಹಾರದ ಕೊರತೆ ಮತ್ತು ಅಪೌಷ್ಟಿಕತೆಯಿಂದ ನರಳುತ್ತಾ ಇದ್ದಾರೆ. ಓಕೆ, ಅದೇ ಥರ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 2015-16 ಪ್ರಕಾರ ಕರ್ನಾಟಕದಲ್ಲಿ ಈ 3 ವರ್ಷದ ಒಳಗಿರ್ತಕ್ಕಂತಹ ಮಕ್ಕಳಲ್ಲಿ 70% ಮಕ್ಕಳು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಸೊ ಈ ಥರ ರಕ್ತಹೀನತೆಯಿಂದ ಬಳಲ್ತಿರ್ತಕ್ಕಂತಹ ಮಕ್ಕಳು, ಬಹುತೇಕ ಮಕ್ಕಳೇಂದ್ರಲ್ಲ ಅವರು ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂತಹ ಕುಟುಂಬಗಳಲ್ಲಿ ಕಂಡುಬರ್ತಾರೆ. ಇವ್ರಿಗೇನಾಗಿದೆ ಅಂದರೆ ಆಹಾರದ ಭದ್ರತೆ ನೀಡ್ತಕ್ಕಂಥ ಸಲುವಾಗಿ ಕರ್ನಾಟಕದಲ್ಲಿ ನಮಗೆ ರೇಷನ್ ಅಂಗಡಿಗಳು ಅಂತ ಬಂದಿದೆ. ಅಂದರೆ ಈಗ BPL ಕಾರ್ಡು ಅಥವಾ ಇದ್ದವ್ರಿಗೆಲ್ಲ ಅವ್ರಿಗೆ ಏನಂದರೆ ರೇಷನ್ ಅಂಗಡಿಯಲ್ಲಿ ಅವ್ರಿಗೆ ಉಚಿತವಾಗಿ ರೇಷನನ್ನು ಕೊಡ್ತಾರೆ. ಸೊ ಈ ಒಂದು ಪೌಷ್ಟಿಕ ಆಹಾರಗಳನ್ನು ರೇಷನ್ ಅಂಗಡಿ ಥ್ರೂ ಕರ್ನಾಟಕ ಗೌರ್ಮೆಂಟು ಕೊಡ್ತಾ ಇದೆ ಅಂತಕ್ಕಂಥದ್ದು. ಸೊ ಟೋಟಲಾಗಿ ನಾವು ಹೇಳ್ಬೇಕಂದ್ರೆ ಅಪೌಷ್ಟಿಕತೆ ಏನಿದೆಯಲ್ಲ ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳಲ್ಲಿ ಇದು ಕೂಡ ಒಂದು ದೊಡ್ಡದಾದ ಸಮಸ್ಯೆ ಅಂತ ಹೇಳ್ಬೋದು. ಮತ್ತು ಇದನ್ನು ನಾವು ಸರಿಪಡಿಸೋ ದಿಕ್ಕಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಇರ್ಬೋದು ಅಥವಾ ಒಂದು ಸಂಘಟನೆ ಇರ್ಬೋದು, ಮತ್ತು ಪ್ರತಿಯೊಂದು ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಪ್ರತಿಯೊಂದು ಗೌರ್ಮೆಂಟ್ ಕೂಡ ಇದಕ್ಕೊಂದು ಪ್ರಾಪರಾಗಿ ಯೋಜನೆಯನ್ನು ರೂಪಿಸಿ ಅದ್ರ ಪ್ರಕಾರ ನಡ್ಕೊಂಡ್ರೆ ನಾವು ಅಪೌಷ್ಟಿಕತೆಯನ್ನು ಹೋಗಲಾಡಿಸ್ಬೋದು ಅಂತಕ್ಕಂಥದ್ದು. ಓಕೆ, ಸೊ ಈ ಕ್ಲಾಸ್ನ ನಾನು ಇಲ್ಲಿ ಸ್ಟಾಪ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಲಿಂಗ ತಾರತಮ್ಯ ಮತ್ತು ಬಾಲ್ಯ ವಿವಾಹ ಇನ್ನೊಂದು ಕೆಲವೊಂದು ಪಾಯಿಂಟ್ಸ್ ಇದ್ದಾವೆ, ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ದಯವಿಟ್ಟು ಹೇಳ್ತಾ ಇದ್ದೀನಿ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಳ್ಳಿ. ಇದು SSLC
ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ ಟೈಮಲ್ಲಿ. ಬಿಕಾಸ್ ಎಕ್ಸಾಮ್ಸ್ ಹತ್ರ ಬಂದಂಗೆಲ್ಲ ನೀವು ನೋಟ್ಸನ್ನು ರೆಫರ್ ಮಾಡ್ತಾ ಹೋಗ್ಲಿಕ್ಕೆ ಈಸಿ ಆಗುತ್ತೆ. ಎಲ್ಲ ಪಾಯಿಂಟ್ಸ್ ವೈಸ್ ಮಾಡಿದ್ದೀನಿ. ಓಕೆ, ಚೆನ್ನಾಗಿ ಇದನ್ನು ರಿಪೀಟಾಗಿ ಸ್ಟಡಿ ಮಾಡಿ ಹಿಂದಿರ್ತಕ್ಕಂಥ ಎಕ್ಸೈಸಲ್ಲಿರ್ತಕ್ಕಂತಹ ಕ್ವಶನ್ಸ್ನೆಲ್ಲ ನೀವು ಈ ನೋಟ್ಸ್ ನೋಡಿಕೊಂಡು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಳ್ಳಿ. ಓಕೆ, ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವಾಗ ಹೊಸ ವೀಡಿಯೋ ಮಾಡಿದ್ರೆ ನಿಮ್ಗೆ ಇಮಿಡಿಯೇಟಾಗಿ ವಿಡಿಯೋ ತಲುಪುತ್ತೆ. ಹಾಗೆ ಕೊನೆಯದಾಗಿ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವು ಏನಾದರೂ ಗೂಗಲ್ ಪೇ ಅಥವಾ ಫೋನ್ಪೇ ಇಂತಹ ಡಿಜಿಟಲ್ ಪೇಮೆಂಟ್ ಯೂಸ್ ಮಾಡ್ತಾ ಇದ್ದರೆ ಕೇವಲ ₹1 ಇಲ್ಲಿ ಡಿಸ್ಪ್ಲೇ ಆಗ್ತಕ್ಕಂತಹ ನಂಬರ್ಗೆ ಸೆಂಡ್ ಮಾಡಿ. ಓಕೆ, ಥ್ಯಾಂಕ್ ಯು.